ಕರಟಕ ದಮನಕ ಕರಟಕ ದಮನಕ. ಶಿವಣ್ಣನ ಫಸ್ಟ್ ಮೀಟ್ ಮಾಡಿದ್ ನೆನಪಿದ್ಯಾ ಬಿಟ್ರೆ? ನಾನು ಹುಚ್ಚಾಸ್ಪತ್ರೆ ಟ್ರೀಟ್ಮೆಂಟ್ಗೆ ಹೋಗಿದ್ದೆ. ಅವರು ಆ ಹುಚ್ಚಾಸ್ಪತ್ರೆ ದೀಪ ಬೆಳಗಕ್ಕೆ ಬಂದಿದ್ರು. ಹುಚ್ಚಾಸ್ಪತ್ರೆ ನಾನೇ ಇದ್ದೆ ಅವಾಗ. ಹೆಂಗ್ ನಾನು ಹೋಗಿ ಓಪನ್ ಮಾಡಿದೆ? ಅವರು ಸ್ಯಾಂಡಲ್ವುಡ್ ನ ಪರಮಪೋಲಿ ನಿರ್ದೇಶಕರು ಅಂತ ಒಂದು ಟೈಟ್ಲ್ ಇದೆ, ಅದಕ್ಕೆ ಏನ್ ಹೇಳ್ತಿದ್ದಾರೆ? ಅದೇ ಮಾತಾಡಂಗಿಲ್ಲ. ಪ್ರಭು ಸರ್ ಯಾವಾಗ್ಲೂ ಹಿಂಗೆ ಸೈಲೆಂಟ್, ಸುಮ್ಮನೆ ನೋಡಕ್ ಹಂಗಿರ್ತಾರೆ, ಅನ್ಕಬೇಡಿ ಅದೆಲ್ಲ. ಬೈ ಚಾನ್ಸ್ ಹೀರೋ ಆಗಿದ್ದಿದ್ರೆ ಭಟ್ರು ಯಾವ ಸೈಕೋ ಫಿಲ್ಮ್ ಮಾಡ್ತೀನಿ. ಕರ್ನಾಟಕ ದಮನಕದಲ್ಲಿ ಭಟ್ರು ಒಂದ್ ಯಾವ್ದೋ ಒಂದು ಆಗಿದ್ದಿದ್ರೆ ವಿಚ್ ಟೈಪ್ ಆಫ್ ಫಾಕ್ಸ್ ಅವರು? ಡೇಂಜರಸ್. ಸುಮ್ಮನೆ ನೋಡಕ್ ತುಂಬಾ ಇನ್ನೋಸೆಂಟ್ ಅಂತ ಅನ್ಸುತ್ತೆ, ಅನ್ಕಬೇಡಿ. ಅವ್ರು ಹೆಂಗ್ ನೋಡ್ತಾರೆ ಹೇಳಿ ಶಿವಣ್ಣ ಒಂದ್ ಇನ್ನೋಸೆಂಟ್ ಲುಕ್? ಮಾರ್ಚ್ 8ಕ್ಕೆ ಒಂದ್ ಕಡೆ ಶಿವರಾತ್ರಿ ಹಬ್ಬ, ಇನ್ನೊಂದ್ ಕಡೆ ವುಮೆನ್ಸ್ ಡೇ. ಆದ್ರೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಮತ್ತೊಂದು ಹಬ್ಬ, ಕರ್ನಾಟಕ ದಮನಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಇಡೀ ತಂಡ ನನ್ ಜೊತೆ ಇದೆ. ಈ ಫ್ರೇಮ್ ನೋಡ್ತಾ ಇದ್ರೆ ನಾನು ಒಂದು ಎಕ್ಸೈಟೆಡ್, ಇನ್ನೊಂದು ಕಾನ್ಶಿಯಸ್, ಎಲ್ಲ ಮಿಕ್ಸ್ ಫೀಲಿಂಗ್ ಆಗಿದೆ. ನನ್ನ ಪಕ್ಕದಲ್ಲಿ ರೈಟ್ ಸೈಡ್ ಅಲ್ಲಿ ನಮ್ಮ ಕರುನಾಡ ಚಕ್ರವರ್ತಿ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ. ಈ ಕಡೆ ನೋಡಿದ್ರೆ ನಮ್ಮ ಭಾರತ ಚಿತ್ರರಂಗದ ಮೈಕಲ್ ಜಾಕ್ಸನ್, ಪ್ರಭು ಸರ್, ಆಮೇಲೆ ಚಂದದ ಇಬ್ರು ಬೆಡಗಿಯರು, ಪ್ರಿಯಾ ಆನಂದ್, ನಿಶ್ವಿಕಾ ನಾಯ್ಡು ಅವರು, ಇವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಸಿನಿಮಾ ಮಾಡಿರೋ ನಮ್ ಭಟ್ರು. ಸೊ ಎಲ್ರಿಗೂ ಒಟ್ಟಿಗೆ ವೆಲ್ಕಮ್ ಮಾಡ್ಬಿಡ್ತೀನಿ. ವೆಲ್ಕಮ್ ಟು ಮೈ ಶೋ. ಅಲ್ಲಿಗೆ ಭಟ್ರಿಂದನೇ ಪ್ರಶ್ನೆ ಶುರು ಮಾಡ್ಬಿಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್, ನಿರ್ದೇಶಕರು. ಕರ್ನಾಟಕ ದಮನಕ ಬಗ್ಗೆ ಆಡ್ತೀನಿ. ಅದಕ್ಕಿಂತ ಮುಂಚೆ ಶಿವಣ್ಣನ ಫಸ್ಟ್ ಮೀಟ್ ಮಾಡಿದ್ ನೆನಪಿದ್ಯಾ ಭಟ್ರೆ? ಅವ್ರಿಗೆ ನೆನಪಿಲ್ಲ, ಬಟ್ ಹೇಳಿದ್ರು ಬೈತಾರೆ. ಪರವಾಗಿಲ್ಲ ಹೇಳಿ. ನಾನು ಹುಚ್ಚಾಸ್ಪತ್ರೆ ಟ್ರೀಟ್ಮೆಂಟ್ಗೆ ಹೋಗಿದ್ದೆ. ಅವರು ಆ ಹುಚ್ಚಾಸ್ಪತ್ರೆ ದೀಪ ಬೆಳಗಕ್ಕೆ ಬಂದಿದ್ರು. ಹಾಗೆ ಯಾವಾಗ ಸರ್? ಅಲ್ಲ, ಅದೇನು ಸತ್ಯ ಆಗಿರಲ್ಲ ಶಿವಣ್ಣ, ಬರೀ ಇಂಥವೇ ಆನ್ಸರ್ ಕೊಡೋದವ್ರು. ಇಲ್ಲ, ನಾನು ಯಾವತ್ತರ ಸುಳ್ಳು ಹೇಳ್ತೀನಣ್ಣ, ನೀವೇ ನೋಡಿದ್ರಲ್ಲ. ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಹುಚ್ಚಾಸ್ಪತ್ರೆ ನಾನೇ ಇದ್ದೆ ಅವಾಗ. ಹೆಂಗ್ ನಾನು ಹೋಗಿ ಓಪನ್ ಮಾಡಿದೆ? ಅದು ಹಂಗಾಗೋಯ್ತಣ್ಣ ಅದು. ನಾನ್ ಯಾವ ಹಾಸ್ಪಿಟಲ್ ಕಾಂಪೌಂಡರ್ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ, ಫೌಂಡರ್ ಆಗಿದ್ರಿ. ಆಯ್ತಾ, ಆ ಕ್ವಶನ್ ನಾನು ಶಿವಣ್ಣಗೆ ಕೇಳ್ತೀನಿ, ಬಿಕಾಸ್ ನೀವೆಲ್ಲದಕ್ಕೂ ಉಲ್ಟಾ ಆನ್ಸರ್ ಹೇಳ್ತೀರಾ. ಶಿವಣ್ಣ ನೆನಪಿದ್ಯಾ ಭಟ್ರನ್ನ ಫಸ್ಟ್ ಭೇಟಿ ಆಗಿದ್ದು ಎಲ್ಲಿ? ಮಣಿ ಆ ಸಿನಿಮಾ ಟೈಮ್ ಒಂದ್ಸತಿ ಮೀಟ್ ಮಾಡಿದ್ದೆ, ಕರಿಸುಬ್ಬು ಅವರು ಸ್ಟುಡಿಯೋದಲ್ಲಿ. ಬಟ್ ಅವಾಗಿಂದ ಆ ಫಿಲ್ಮ್ ನಂಗೆ ತುಂಬಾ ಇಷ್ಟ ಆಯ್ತು. ಅದು ಮಯೂರ್ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ಚೆನ್ನಾಗಿ ಮಾಡಿದ್ರು, ರಾಧಿಕಾ ಅವರು ಚೆನ್ನಾಗಿ ಮಾಡಿದ್ರು. ಫಿಲ್ಮ್ ಅಷ್ಟೇ, ಮೇಕಿಂಗ್ ಅಷ್ಟೇ, ಇಟ್ ವಾಸ್ ಸೋ ಬ್ಯೂಟಿಫುಲ್. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್ ಅಂಡ್ ಬಹಳ ಇಷ್ಟ ಆಯ್ತು. ಸೂಪರ್. ಇನ್ನು ಕರ್ನಾಟಕ ದಮನಕ ಸಿನಿಮಾ ಶುರುವಾದ ದಿನದಿಂದಲೂ ನನ್ಗಿನ್ನೂ ನೆನಪಿದೆ. ಅದು ಕರ್ನಾಟಕ ದಮನಕ ಅಂತ ಅನೌನ್ಸ್ ಆಗಿ ಇಷ್ಟು ಬೇಗ ರಿಲೀಸಿಗೆ ಬಂದ್ಬಿಡ್ತಾ. ನಾನು ಸ್ಪೀಡ್ ಆಗಿ ಶೂಟ್ ಆಗಿ, ಸ್ಪೀಡ್ ಆಗಿ ಪ್ರಮೋಷನ್ ಆಗಿ, ಸ್ಪೀಡ್ ಆಗಿ ರಿಲೀಸಿಗೆ ಬಂದಿರೋ ಸಿನಿಮಾ ಅನ್ನೋ ಫೀಲಿಂಗ್ ಇದೆ. ಅಷ್ಟೇ ಬೇಗ ಕೆಲಸನೂ ಮುಗ್ದಿದೆ. ಬಟ್ ಕಾಸ್ಟಿಂಗ್ ವಿಚಾರಕ್ಕೆ ತುಂಬಾನೇ ಸೌಂಡ್ ಮಾಡ್ತಾ ಇರುವಂತ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ಈ ಕಾಸ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಿ? ಪ್ರಭು ಸರ್ ಜೊತೆ ಮಾಡ್ಬೇಕಂತ ಬಂದಾಗ ನಂಗೆ ಇಟ್ ವಿಲ್ ಬಿ ಎ ಗುಡ್ ಕಾಂಬಿನೇಷನ್. ನಾನು ಅವ್ರ ಫಿಲ್ಮ್ ನೋಡಿದ್ದೀನಿ. ಫಸ್ಟ್ ಆಕ್ಚುಲಿ ಮಾಡ್ಬೇಕಾದ ಸಬ್ಜೆಕ್ಟೇ ಬೇರೆ, ಸರಸ್ವತಿ ಅಂತ ಒಂದು ಸಬ್ಜೆಕ್ಟ್ ಮಾಡ್ಬೇಕಾಯ್ತು. ಅದು ಒಂಥರ ಒಂದು ಇವನ್ ದಟ್ಸ್ ಒನ್ ಆಫ್ ಮೈ ಫೇವರಿಟ್ ಫಿಲ್ಮ್. ಬಟ್ ಹೇಳಿದೆ ಭಟ್ರು ಯಾವತ್ತಿದ್ರು ಮಾಡ್ಬೇಕು ಸರ್. ಅದು ಏನೇ ಮಾಡಿದ್ರು ಇನ್ಮೇಲೆ ಸರ್ ಪ್ರಭು ಸರ್ ಜೊತೆ ಮಾಡಿದ್ರೆ, ಕಾಂಬಿನೇಷನ್ ಮಾಡಿದ್ರೆ ಒಂದು ಇಶ್ಯೂ ಬೇಸ್ ಮಾಡಿ ಮಾಡ್ಬೇಕು. ಅಫ್ಕೋರ್ಸ್ ಇವನ್ ದಟ್ ಇಸ್ ಬೇಸ್ಡ್ ಆನ್ ಇಶ್ಯೂ ಸರಸ್ವತಿ. ಇವನ್ ದಟ್ ವಿಲ್ ಬಿ ಎ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್. ಅಂಡ್ ಇವನ್ ಇದು ಕರ್ನಾಟಕ ದಮನಕ ಮಾಡಿದ್ದು ಒಂದು ಇದು. ಸೊ ಸೆಕೆಂಡ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಂತ ಬಂದಾಗ ಐ ವಾಸ್ ವೆರಿ ಹ್ಯಾಪಿ. ಅಂಡ್ ದ ಹೋಲ್ ಕ್ರೂ, ದರ್ಶನ್, ಪ್ರಿಯಾ ಅವರು, ನಿಶ್ವಿಕಾ, ಎವ್ರಿಬಡಿ. ಆಮೇಲೆ ಒಂದು ಚಂದ ಇತ್ತು. ಇಟ್ ವಾಸ್ ಜಸ್ಟ್ ಲೈಕ್ ಒಂದು ಅಟ್ಮಾಸ್ಫಿಯರ್ ಪಿಕ್ನಿಕ್ ತರ ಇತ್ತು. ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಬರೀ ಹೀರೋಗಳು ಮಾತ್ರ ಮಾತಾಡೋದಲ್ಲ, ಎಲ್ಲಾ ಪಾತ್ರ ಮಾತಾಡೋದು ಚೆನ್ನಾಗಿರುತ್ತೆ. ಇಟ್ ವೋಂಟ್ ಡಿಸ್ಟರ್ಬ್. ಬಟ್ ಡಿಸ್ಟರ್ಬ್ ಮಾಡೋ ಬಂದಾಗ ಅಲ್ಲೇ ಅದು ಫಸ್ಟ್ ಕ್ಲಾಸ್ ಅದೊಂದು ಇರುತ್ತೆ. ಅದು ಬಟ್ ಇಟ್ ವಾಸ್ ಟೋಟ್ಲಿ ಫನ್ ಅಂಡ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಪ್ರಭು ಸರ್ ಜೊತೆ ಮಾಡಬೇಕು, ಐ ಥಿಂಕ್ ನನಗೆ ಅನ್ಸ್ಲೇ ಇಲ್ಲ ಫಸ್ಟ್ ಫಿಲ್ಮ್ ತರ ಮಾಡ್ತೀನಿ ಅಂತ. ಸ್ಟಾರ್ಟಿಂಗ್ ಶಾರ್ಟ್ ಇಂದ ಹಿಡಿದು ಎಂಡಿಂಗ್ ವರೆಗೂ ಯೂಶಲಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅಂತಾರೆ, ಬಟ್ ಇಲ್ಲಿ ಇಬ್ರು ಹೀರೋಗಳ ಕೆಮಿಸ್ಟ್ರಿ ಇದೆಯಲ್ಲ. ಅಂಡ್ ಇಟ್ ವಾಸ್ ಮೋರ್ ಲೈಕ್ ಫಾರ್ ಮಿ, ಇದು ಇಟ್ ಮೈಟ್ ಬಿ ರಿಪೀಟಿಂಗ್ ಫಾರ್ ಆಡಿಯನ್ಸ್, ಬಟ್ ನೆವರ್ ಮೈಂಡ್, ಐ ಲೈಕ್ ಟು ರಿಪೀಟ್.
I feel that because he did with Puneet lastly, Correct. he shared. I felt that I was acting with my brother Puneet again. So through that, I was really happy. This is my internal feeling about it. And Prabhu sir, So did you ever? and Shivan, she has shared the screen with Puneet. So, and I met her in Rajkumar Audio launch. Right now. I think I'm Nishvika. ಅದೊಂಥರ ಇಂಟರ್ ಕನೆಕ್ಟೆಡ್ ಆಗಿದೆ. ಫಿಲ್ಮ್ ನೋಡಿದ್ದೆ ನಾನು, ಅವ್ರ ಫಿಲ್ಮ್ ನೋಡಿ ಅವ್ರ ಹತ್ರ ಹೇಳಿದ್ದು ಅನ್ಸುತ್ತೆ. ಐ ಥಿಂಕ್ somehow it happened, we all met. ಪ್ರಭು ಸರ್ ಯಾವಾಗ್ಲೂ ಹಿಂಗೆ ಸೈಲೆಂಟ್ ಅಥವಾ ಹೆಂಗೆ? ಸುಮ್ಮನೆ ನೋಡಕ್ ಹಂಗಿರ್ತಾರೆ, ಅನ್ಕೋಬೇಡಿ ಅದೆಲ್ಲ. ಓಕೆ, ನೀವ್ ಅನ್ಕೊಳ್ಳೋದೆಲ್ಲ ಸುಳ್ಳು. ಅದಕ್ಕೆ ನಾನು ಅವ್ರಿಗೆ ಕೇಳಲಿಲ್ಲ ಈ ಕ್ವೆಶ್ಚನ್, ನಿಮಗೆ ಕೇಳಿಲ್ಲ. ಹೆಸರೇ ಪ್ರಭು. ಪ್ರಭು ಎಲ್ಲಾದ್ರೂ ಪ್ರಭುತ್ವತೆ. ಪ್ರಭು ಸರ್ ಹೇಳಿ, ಕರ್ನಾಟಕ ಕನ್ನಡ ಸಿನಿಮಾ, ಕನ್ನಡ ಆಡಿಯನ್ಸ್ ಅಂತ ಬಂದಾಗ ನಿಮ್ ಇಡೀ ಕುಟುಂಬಕ್ಕೆ, ಜೊತೆಗೆ ನಿಮ್ ವಿಚಾರಕ್ಕೆ ಬಂದ್ರೆ ಒಂದು ಸ್ಪೆಷಲ್ ಲವ್ ಇದೆ, ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಜನಕ್ಕೆ ನಿಮ್ ಜೊತೆ. ಅದ್ರಲ್ಲೂ ನೀವು ಕರ್ನಾಟಕ ದಮನಕ ಅನೌನ್ಸ್ ಆದಾಗ ಶಿವಣ್ಣ ಜೊತೆ ಕಾಂಬಿನೇಷನ್ ಅಂದ ತಕ್ಷಣನೇ ಅಲ್ವೊಂದು ಕ್ಯೂರಿಯಾಸಿಟಿ, ಒಂದು ಪ್ರೀತಿಯಿಂದ ಕಾಯ್ತಾ ಇದಾರೆ. ಕಾಯೋದ್ ಬೇರೆ, ಪ್ರೀತಿಯಿಂದ ಕಾಯೋದ್ ಬೇರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಸರ್ ಜೊತೆ ಮಾಡ್ಬೇಕಾದ್ರೆ ನಾನು ಪ್ರೀತಿಯಿಂದ ಕಾಯ್ತಾ ಇದ್ದೀನಿ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂಡ್ ಅದು ಕನ್ನಡ ಪಿಕ್ಚರ್ ಮಾಡಿದ್ರೆ ನನಗಿಂತೂ ನನ್ನ ಫಾದರ್ ಮದರ್ಗೆ ಭಯಂಕರ ಹ್ಯಾಪಿ. ಮಾಡ್ಬೇಕು ಕನ್ನಡ ಪಿಕ್ಚರ್ ಕೂಡ ಮಾಡ್ಬೇಕು. ಫಾದರ್ಗಂತೂ ಇನ್ನೂ ಬೇರೆ ಲೆವೆಲ್ ಹ್ಯಾಪಿ. So many words. ಅವ್ರು 5 marks ಕ್ವಶನ್ ಕೇಳಿದ್ರು, ಅವ್ರು 1 marks ಅಲ್ಲಿ ಆನ್ಸರ್. ನಮ್ಗೆ ಅಷ್ಟೇ ರೇಂಜ್ ಅನ್ಬಿಟ್ಟು ಪಾಪ ಅವ್ರು ಸೊ ಕ್ಯೂಟ್ ಆಗಿ ಹೇಳ್ತಾರೆ. ಇನ್ನು ನಿಶ್ವಿಕಾ ವಿಚಾರಕ್ಕೆ ಬಂದ್ರೆ ಇದ್ರಲ್ಲಿ ಎಲ್ಲವೂ ಡಬಲ್ ಧಮಾಕ ತರ ಒಂದು ಬಟರ್ ಡೈರೆಕ್ಷನ್. ಆಬ್ವಿಯಸ್ಲಿ ಅದಾದ್ಮೇಲೆ ಕೇಳ್ತೀನಿ, ನಿಶ್ವಿಕಾ ಅಂದ್ರೆ ಅಷ್ಟೊಂದು ಫೇವ್ರೇಟ್, ರಿಪೀಟೆಡ್ಲಿ ನಿಶ್ವಿಕಾ ಅವ್ರನ್ನ ನಿಮ್ ಸಿನಿಮಾದಲ್ಲಿ ಹಾಕೋತಾ ಇರ್ತಾರೆ. ನಿರ್ಮಾಪಕರು, ನಾಯಕಿ ಮಣಿಯರು, ನಾಯಕರು ತುಂಬಾ ರಿಪೀಟ್ ಆಗ್ತಾರೆ ನಿಮ್ ಸಿನಿಮಾಗಳಲ್ಲಿ. ಸುಮಾರು 2-3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ. ನಾನು ನಿಶ್ವಿಕಾ ಅವ್ರ ಬಗ್ಗೆ ಕೇಳಿ, ಅವ್ರ ಬಗ್ಗೆ ಅವರು ಒಳ್ಳೆ ಹುಡುಗ ಅಂತ ಸರ್ಟಿಫಿಕೇಟ್ ಮಾಡಿ ಮೊನ್ನೆ. ಅವರು ಸ್ಯಾಂಡಲ್ವುಡ್ ನ ಪರಮಪೋಲಿ ನಿರ್ದೇಶಕರು ಅಂತ ಒಂದು ಟೈಟ್ಲ್ ಇದೆ, ಅದಕ್ಕೆ ಏನ್ ಹೇಳ್ತೀರಾ? ಅದೇ ಮಾತಾಡಂಗಿಲ್ಲ, ಅವ್ರ ಲಿರಿಕ್ಸ್ ಹೇಳ್ತೇವೆ, ಎಲ್ಲ ಹೇಳ್ತೇವೆ. ಸುಮ್ನೆ ಏನೋ ಒಂದ್ ಲಿರಿಕ್ಸ್ ಬರೀತಾರೆ. ಲಿರಿಕ್ಸ್ ವಿಷಯಕ್ಕೆ ಬಂದ್ರೆ ನಾನು ವೀಟದೇನೆ ವೀಣೆ ಒಂದು ಟೊಯ್ ಅನ್ನುತ್ತೆ. ವೀಟದೇನೆ ವೀಣೆ ಒಂದು ಟೊಯ್ ಅನ್ನಬಹುದು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಸೆಂಟ್ರಲ್ ಒಂದ್ ಏನೋ ಬಿಡ್ತಾರಪ್ಪ, ಸಂಗೀತ ಸಂಗೀತ ಕಲಿಯುವ ಬಯಕೆ, ಆದ್ರೆ ಬಟ್ ಬೇರೆ. ಆ ಸೆಂಟ್ರಲ್ ಇವ್ರಿಗೆ ಹೆಸರು ಬರ್ಬೇಕಲ್ಲಿ, ಅದಕ್ಕೆ ಇವಾಗ ಬಟ್ ಅಂತ ಹಾಕ್ಬಿಟ್ರು. ಬಟ್ ಯಾಕೋ ಏನೋ ಸಂಕೋಚ ಅಂತ. ನಾವು ಆಕ್ಚುಲಿ ಆಗಿ ಅಪ್ಪಾಜಿ ಫ್ಯಾಮಿಲಿ ಹುಟ್ಟಿದ್ವಿ. ಅಪ್ಪಾಜಿ ಎಲ್ಲಾರ್ಗು ಸಂಗೀತ ಜ್ಞಾನ ಇದೆ. ಹೇಳಿ ಸರ್, ಹೋಗ್ಲಿ, ಅನ್ಯಾಯ. ಐ ಆಮ್ ಲವಿಂಗ್ ದಿಸ್ ಇಂಟರ್ವ್ಯೂ. ಇನ್ನೇನ್ ಮಾಡೋದು, ಹಿಂಗೆಲ್ಲ ಮಾಡಿದ್ರಲ್ಲ. ಬಟ್ ಬರ್ದಿರೋದು ಸುಟ್ಟುಕೊಳ್ಳೋದ್ರಲ್ಲಿ ಇದೆ ಸಂತೋಷ. ಅದಕ್ಕೆ ನಾಟ್ ದಟ್ ಬಟ್ ರಿಟರ್ನ್ ಯೋರ್ ಬಟ್. ಸುಟ್ಟುಕೊಳ್ಳೋದ್ರಲ್ಲೂ ಇದೆ ಸಂತೋಷ. ಏನ್ ಸರ್ ಸಂತೋಷ ಇದೆ ಸುಟ್ಕೊಳ್ಳೋದ್ರಲ್ಲಿ? ಅಲ್ಲ, ನಾವು ಡೀಪ್ ಆಗಿ ಡಿಕೋಡ್ ಮಾಡಕ್ ಹೋಗಲ್ಲ. ಅದನ್ನ ಯಾಕೆ ದೊಡ್ಡವ್ರಿಗೆ ಕೇಳಲ್ಲ? ನಾವು ದೊಡ್ಡವ್ರಲ್ಲಮ್ಮ, ನಾವ್ ಏನಾದ್ರೂ ನಾವು ಚಿಕ್ಕವ್ರೆ. ನಾವು ಸ್ಟೂಡೆಂಟು, ನೀವು ಮಾಸ್ಟರ್ಸ್. ಯಾಕಂದ್ರೆ ಅದಕ್ಕೆ ನಾವು ಡೈರೆಕ್ಟರ್ಗೆ ಕೊಡೋದು. ನಾನೇ ಡೈರೆಕ್ಟ್ ಮಾಡ್ಬೋದಲ್ಲ, ಮಾಡಲ್ಲ. ಯಾಕೆ ಮಾಡಲ್ಲ? ಬೇಡ, ನಂಗೆ ಬರಲ್ಲ. ಅದಕ್ಕೆ ನೀವು ಮಾಡ್ತೀರಾ. ನೀವು ಮಾಡಿದಾಗ ನಿಮ್ ಮಾತು ಕೇಳ್ಬೇಕಂತ ನಮ್ಮ ಅವಶ್ಯಕತೆ ಇಲ್ಲ. ನಮ್ಗೆ ಏನ್ ಇದಿಲ್ಲ ಸರ್, ನಾನು ಖಂಡಿತ ಇಲ್ಲ. ನೀವ್ ಬರೀತೀರಾ, ನಾವ್ ಆಕ್ಟ್ ಮಾಡ್ತೀವಿ. ಅವ್ರ ಲಿರಿಕ್ಸ್ ಪರ್ಫಾರ್ಮ್ ಸರ್, ದೊಡ್ಡ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅಂತ ಕರೀತಾರಲ್ಲ ಅವರು, ನಾನು ಈ ಸ್ಟೂಡೆಂಟ್ ಅಂದಂಗೈತೆ ಅಲ್ವಾ? 100 ಯಾವಾಗಿದ್ದು ಸ್ಟೂಡೆಂಟೇ ಸರ್. ಇನ್ನು 20 ವರ್ಷ ಆಗ್ಲಿ ಸರ್, ನಾ ಸ್ಟೂಡೆಂಟೇ ಸರ್. ಆ ವಿಷಯಕ್ಕೆ ಮತ್ತೆ ಬರ್ತೀನಿ. ನಾನು ನಿಶ್ವಿಕಾ ಅವ್ರಿಗೆ ಕೇಳ್ತಾ ಇದ್ದೆ, ಇದೊಂಥರ ಡಬಲ್ ಧಮಾಕ ಅದರ ಒಂದು ಬಟರ್ ಡೈರೆಕ್ಷನ್ ಆಗಿರ್ಬೋದು. ಪ್ರಭು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ರ, ಶಿವಣ್ಣ ಸಿನಿಮಾ ಜೊತೆಗೆ ನಿಮ್ದೊಂದು ಇನ್ನೂ ರಿಲೀಸ್ ಆಗಿಲ್ಲ, ಮೋಸ್ಟ್ಲಿ ಇಂಟರ್ವ್ಯೂ ಆನರ್ ಆಗೋದ್ರೊಳಗೆ ಆ ಸಾಂಗು ರಿಲೀಸ್ ಆಗ್ಬೋದೇನೋ. ಅದ್ರ ಬಗ್ಗೆ ಆಲ್ರೆಡಿ ತುಂಬಾ ಕೇಳ್ಬಿಟ್ಟಿದೀನಿ ನಾನು, ನಿಮ್ಮಿಬ್ಬರ ಕಾಂಬಿನೇಷನ್ ಸಾಂಗ್ ಬಗ್ಗೆ ಏನ್ ಹೇಳ್ತೀರಾ? This is definitely one of the biggest movies ನನಗೆ ನನ್ನ ಕರಿಯರ್ ಅಲ್ಲಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ನೋಡಿದ್ರೆ ನನಗೆ ನಾನು ಈ ಸಿನಿಮಾಗೆ ಆನ್ ಬೋರ್ಡ್ ಬರಕ್ ಮುಂಚೆನೆ ಐ ಹ್ಯಾಡ್ ಆಫ್ ಕೋರ್ಸ್ ಗೊತ್ತಿತ್ತು ಯೋಗರಾಜ್ ಭಟ್ ಸರ್ ಮಾಡ್ತಾ ಇದ್ದಾರೆ ಸಿನಿಮಾ ಶಿವಣ್ಣ ಮತ್ತೆ ಪ್ರಭು ಸರ್ ಜೊತೆ ಅಂತ. ಸೊ ಎಲ್ಲೋ ಒಂದ್ ಕಡೆ ನಾನೇ ಆಗಿರ್ಬೇಕು ಹೀರೋಯಿನ್ ಅನ್ನೋದು ಡೀಪ್ಲಿ ಐ ರಿಯಲಿ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಪೂಜೆ ಗೀಜೆ ಎಲ್ಲ ಮಾಡಿದ್ರು, ಅದೆಲ್ಲ ಹೇಳ್ಕೊಳ್ಳೋಣ. ಮ್ಯಾನಿಫೆಸ್ಟೇಷನ್ ಎವ್ರಿ ಡೇ ಕುತ್ಕೊಂಡು ಹೇಳಿದೀನಿ ನಾನೇ ಹೀರೋಯಿನ್ ಅಂತ. ಹಂಗೆ ನಿಮ್ಗಿದು
ನೋಡ್ರಿ ಅಲ್ಲೇ ಅವರೇ ಹೇಳ್ತಾ ಇದಾರಲ್ಲ. Yes, it actually works. ನಾನು ಯಾವಾಗ ಯಾರ್ ಸಿನಿಮಾ ಅನೌನ್ಸ್ ಮಾಡಿದ್ರು ಆ ಸಿನಿಮಾಗೆ ನಾನೇ ಹೀರೋಯಿನ್ ನಾನು ಫಿಕ್ಸ್ ಆಗ್ತೀನಿ, ಅದು ನನಗೆ ಬರ್ಲಿ ಅಂತ ಅನ್ಕೊಂತೀನಿ. ಸೊ ದಟ್ಸ್ ಹೌ ಐ ಲ್ಯಾಂಡೆಡ್ ಅಪ್. ಅಂಡ್ ಅಲ್ಲಿವರೆಗೂ ನನಗೂ ಗೊತ್ತಿಲ್ಲ ಲೈಕ್ ಯಾರ್ ಪೇರ್ ಆಗ್ತೀವಿ ಏನು ಯಾವ ಒಂದು ಸೀನು ನನಗೆ ಗೊತ್ತಿರ್ಲಿಲ್ಲ. ಸೊ ಈ ಸಿನಿಮಾ ಒಪ್ಕೊಂಡಿದ್ದೆ ನನಗೆ ಐ ಥಿಂಕ್ ಇಸ್ ದ biggest thing for me that happened. And I met an amazing friend on set, Priya of course. ಶಿವಣ್ಣ ಹೇಳ್ದಂಗೆ ಇವ್ರ ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಹೆಂಗಿತ್ತು ಹಂಗೆ ಆಫ್ ಸ್ಕ್ರೀನ್ ನಮ್ ಕೆಮಿಸ್ಟ್ರಿ ಅಷ್ಟೇ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಇಲ್ಲ ಆಕ್ಚುಲಿ ಕಾಂಬಿನೇಷನ್ ವರ್ಕ್ ಆಗ್ಬೇಕಾಗಿತ್ತು. ಈ ಕಾಂಬಿನೇಷನ್ ಆ On ಕಾಂಬಿನೇಷನ್ screen is different. On screen, of course, there is chemistry, but I'm talking about off screen. Okay. So I spent so much time with her. Priya. Yeah, and ಇವಾಗ ಸಾಂಗ್ ಬಗ್ಗೆ ಎಲ್ಲ ಹೋದ್ರೆ ನಾನು ಆಲ್ರೆಡಿ ನರ್ವಸ್ ಆಗ್ತೀನಿ. I was very, 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 very scared to do this song. He knows it. ರಿಹರ್ಸಲ್ ಮುಂಚೆ ನಾನು ಫೋನ್ ಮಾಡಿ ಇವಾಗ ಶೂಟ್ ನಡೀತಾ ಇದೆ ಅಂದಾಗ ಐ ರಿಯಲಿ ಕಾಂಟ್, ನಂಗೆ ರಿಹರ್ಸಲ್ ಬೇಕು. ಅಂಡ್ ಎಲ್ಲ ಪ್ಲಾನ್ ಆದ್ಮೇಲೆ ಐ ವಾಸ್ ಸೋ ನರ್ವಸ್. ಬಟ್ ಅಷ್ಟೇ ಟೈಮಲ್ಲಿ ವೆನ್ ಐ ಮೆಟ್ ಹಿಮ್ ಅಂಡ್ ರಿಹರ್ಸಲ್ ಮಾಡ್ಬೇಕಾದ್ರೆ ಹಿ ಮೇಡ್ ಮಿ ಫೀಲ್ ಸೋ ಕಂಫರ್ಟಬಲ್, ಲೈಕ್ ಲೈಕ್ ಪ್ರಭು ಸರ್ ಜೊತೆ ಮಾಡ್ತಾ ಇದೀವಿ ಅಂತ ಒಂದು ಪ್ರೆಷರ್ನ ನನಗೆ ಫಸ್ಟ್ ಡೇನೆ ತೆಗ್ದು ಹಾಕಿದ್ರು. ಸೊ ಇಟ್ ವಾಸ್ ಇನ್ಕ್ರೆಡಿಬಲ್. ಅಂಡ್ ಶಿವಣ್ಣ ನಾನು ಒಂದು ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ವಿ, ಬಟ್ ಸರ್ ಈ ಕಾಂಬಿನೇಷನ್ ಆಲ್ ಮೈ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಸೊ ನೆಕ್ಸ್ಟ್ ಸಿನಿಮಾ ಹೀರೋಯಿನ್ ನಾನೇ ಸರ್. ಆ ಸ್ಮೈಲೇ ಎಲ್ಲ ಹೇಳ್ತಾ ಇದೆ. ಅವ್ರು ಆ ಕಡೆ ತಿರ್ಕೊಂಡೆ. ಬಟ್ ಐ ಥಿಂಕ್ ಕರ್ನಾಟಕ ದಮನ ಫಸ್ಟ್ ರೊಮ್ಯಾಂಟಿಕ್ ಸಾಂಗ್ ಆಫ್ಟರ್ ಲಾಂಗ್ ಟೈಮ್. But that suits you. You should do it more often, sir. No, not like that. The story what I was doing was different. So this film was little okay, ಅದಕ್ಕೊಂದು ಸ್ಪೇಸ್ ಇತ್ತು. ಯಾಕಂದ್ರೆ ಸ್ಪೇಸ್ ತುರುಕಬಾರ್ದು ಆಕ್ಚುಲಿ. ಒಂದು ಸಿನಿಮಾದಲ್ಲಿ ಬೇಕಂತ ತುರುಕು ಚೆನ್ನಾಗಿರಲ್ಲ, ಬಟ್ ಇದ್ರಲ್ಲಿ ಇಲ್ಲೂ ಅಷ್ಟೇ ಎಲ್ಲೂ ತುರುಕ್ದಂಗಿಲ್ಲ. ವಾಂಟೆಡ್ಲಿ ಬಿಕಾಸ್ ಆ ಒಂದು ಪೇಸ್ಗೆ ಒಂದು ಆ ಸಾಂಗ್ನ ಕರೆಕ್ಟಾಗಿ ಡೈರೆಕ್ಟರ್ ಇದು ಮಾಡ್ತಾರೆ. ಬಿಕಾಸ್ ಈವನ್ ಈ ಡಸಂಟ್ ವಾಂಟ್ ಟು ಏನೋ ಒಂದು ಹಾಕ್ಬಿಡೋದು ಅಲ್ಲ, ಬಟ್ ಅಷ್ಟು ಚೆನ್ನಾಗಿ. ಆದ್ರೆ ಒಂದ್ ಪ್ರಶ್ನೆ, ನೀವು ಅದ್ರ ಬಗ್ಗೆ ಮಾತಾಡ್ತಿರೋದಕ್ಕೆ ಉಪ್ಪಿ ಸರ್ ಒಂದ್ ಸಾಂಗ್ ಹಾಡುವಾಗ ಇದು ಏನ್ ಬಿಟ್ರೆ ಇದು ಲೈನು ಇದಕ್ ಮೀನಿಂಗ್ ಹೇಳಿ ಬನ್ನಿ ಅಂತ ಕೇಳ್ತಾ ಕೂತಿದ್ರು. ನೀವು ಅವ್ರ ಲಿರಿಕ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ರಿ, ಹರಿಕೃಷ್ಣ ಸರ್ ಮ್ಯೂಸಿಕ್ ಜೊತೆಗೆ ಕೊರಿಯೋಗ್ರಫಿ ಪ್ರಭು ಸರ್ದು ಈ ಕಾಂಬಿನೇಷನ್ನೇ ನಮ್ಗೆ ಅದು ಹೆಂಗಪ್ಪ ಅನ್ನೋ ತರ ಇದೆ. ನೀವು ಪರ್ಫಾರ್ಮ್ ಮಾಡುವಾಗ ಸಾಲ್ಗಳಿಗೆ ಏನಾದ್ರು ಕನ್ಫ್ಯೂಷನ್ ಆಗಿ ಕೇಳಿದ್ಯಾ ಶಿವಣ್ಣ? ನಾ ಕನ್ಫ್ಯೂಸ್ ಮಾಡಲ್ಲ, ನಾವು ಹೆಂಗ್ ಹೇಳ್ಕೊಡ್ತಾರೆ ಹಂಗ್ ಮಾಡ್ತೇವೆ. Student. ನಾನು ಅದೇ ಅವಾಗಿನ್ನ ದೊಡ್ಡ ಕುಂಟಿ ತಗೊಂಡ್ ಹರಗಿದ್ದಾರೆ, ಸುಮ್ನೆ ಬಿಟ್ರೆ ಅವ್ರು ಹೆಂಗ್ ಹೇಳಿದ್ರೆ ಹಂಗ್ ಮಾಡಿಲ್ಲ. ಬಿಡಂಗಿಲ್ಲ ಫೀಲ್ ಮಾಡ. ಅವ್ರೇನಾದ್ರೂ ಡೈರೆಕ್ಟರ್ ಆಗದೆ ಬೈ ಚಾನ್ಸ್ ಹೀರೋ ಆಗಿದ್ದಿದ್ರೆ ಭಟ್ರು ಯಾವ ಸೈಕೋ ಫಿಲ್ಮ್ ಮಾಡ್ತಿದ್ದೆ ಅಂದ್ರೆ ಸೈಕೋ ಜಾನರ್ ಫಿಲಮ್ ಅದೇ ಪಕ್ಕ ಫಿಕ್ಸ್. ಅವರೇ ಸೈಕೋ ಆದ್ರೆ ಅವರೇ ಸೈಕೋ. ಲೂಸ್ ಅಂತ ತುಂಬಾ ಡಿಗ್ನಿಫೈಡ್ ಪದ ಹೇಳ್ತಿದ್ದಾರೆ. ಲೂಸ್ ಅಲ್ಲ ಸರ್, ಅದೇ ಸರ್ ನೀವು ಹೇಳಿದ್ದು. ವೆರಿ ಮ್ಯಾನ್ಪುಲೇಟಿವ್ ಅಂತ. ಆಯ್ತು ಸರ್. ಒಂದು ಇರುತ್ತೆ ಒಂದು ಬ್ರೈನ್ ಅವ್ರಿಗೆ, ಅಂದ್ರೆ ಬೇರೆ ಅರ್ಥ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸಮಥಿಂಗ್ ಇಸ್ ದೇರ್ ಅಂತ, ಅದಕ್ಕೆ ಸೈಕೋ ಅನ್ನೋದು. ಈ ತರದೊಂದು ಟೈಟಲ್ ಯಾರು ಕೊಟ್ಟಿಲ್ಲ, ಶಿವಣ್ಣ ಕೊಟ್ಟಿದಾರೆ ಅಂದ್ರೆ ಮುಂದೊಂದ್ ದಿನ ಆ ತರದೊಂದು ಜಾನರ್ ಭಟ್ರು ಹೀರೋ. ನಂದು ಬಿಟ್ಟಾಕಿ ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಏನಂತ, ಪ್ರಭು ಸರ್ ಈ ಕೊರಿಯೋಗ್ರಫಿ ಮಾಡಿದಾರಲ್ಲ, ಒಂದೊಂದು ಎಕ್ಸ್ಪ್ರೆಷನ್ ಒಂದೊಂದು ಮೂವ್ಮೆಂಟಿಗೆ ಪ್ರಭು ಸರ್ ತುಂಬಾ ಪರ್ಫೆಕ್ಷನಿಸ್ಟ್. ರೊಚ್ಚಿಗೆದ್ಬಿಟ್ಟು ನಿನ್ನೆ ಏನ್ ಹೇಳಿದಾರೆ ಅಂದ್ರೆ ಶಿವಣ್ಣ, ನಾನು ಮುಂದೊಂದು ದಿವಸ ಪ್ರಭು ಸರಿಗೆ ಕೊರಿಯೋಗ್ರಫಿ ಮಾಡಿ ಎದ್ದೇಳಕ್ ಆಗ್ಬಾರ್ದು ಹಂಗ್ ಮಾಡ್ತೀನಿ. ಅದು ಸತ್ಯನ ಸುಳ್ಳ ಕೇಳಿ ಹೇಳಿದ್ದೀನಿ, ಬಟ್ ಅದು ಆಗೋದು ಇಲ್ಲ. ಆಮೇಲೆ ಹೇಳಿದ್ದೀನಿ ಸರ್, ಏನಂತ ಹೇಳಿದ್ರೆ ವಾಟ್ ಎವರ್ ಇಟ್ ಇಸ್ ಐ ಲವ್ ಪ್ರಭು ಸರ್. ಪ್ರಭು ಸರ್ ಶಿವಣ್ಣ ಕೊರಿಯೋಗ್ರಫಿ ಮಾಡಿದ್ರೆ ಈ ಆನ್ಸರ್ ನಮ್ಗೆ ಗೊತ್ತಿ ಸ್ವೀಟ್ ಆಗಿ ಈ ಟೋನಲ್ಲೇ ಆನ್ಸರ್ ಬರುತ್ತೆ ಅಂತ. ಅವ್ರು ಇದೇ ಬೇರೆ, ಅವ್ರು ಪಕ್ಕಾ ಪರ್ಫೆಕ್ಷನಿಸ್ಟ್. ನೀವು ಶಿವಣ್ಣ ನೀವು ಡಾನ್ಸ್ ಗಿಂತ ಅವ್ರಿಗೆ ಫುಲ್ ಹಿಂಗೆ ಆಕ್ಷನ್ ಯಾವ್ದಾದ್ರು ಸೀಕ್ವೆನ್ಸ್ ಕೊರಿಯೋಗ್ರಫಿ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಮಾಡ್ಬೋದು. ಎಸ್, ಈಗಷ್ಟೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ ನಮ್ಮ ಸೂಪರ್ ಡೂಪರ್ ಹಿಟ್ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್ ಸರ್. ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಬ್ಯಾಕ್ ಟು ಬ್ಯಾಕ್ ಹಿಂಗೆ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇರಿ. ಕರ್ನಾಟಕ ದಮನಕ ಕೂಡ ಹಂಗೆ ಸೂಪರ್ ಡೂಪರ್ ಹಿಟ್ ಆಗಿ ಸಕ್ಸಸ್ ಮೀಟ್ ಅಲ್ಲಿ ನಾವು ಒಂದು ಸಕ್ಸಸ್ ಇಂಟರ್ವ್ಯೂ ಮಾಡೋ ತರ ಆಗ್ಲಿ ಅಂತ ಈಗಲೇ ವಿಶ್ ಮಾಡ್ತಾ ಇದ್ದೀನಿ. ಓಕೆ, ಕರ್ನಾಟಕ ದಮನಕ ಈ ಕಾಸ್ಟಿಂಗು, ಈ ಡೈರೆಕ್ಷನ್, ನಿಮ್ದು ಪ್ರೊಡಕ್ಷನ್
ಇದೆಲ್ಲ ನೋಡ್ತಾ ನಾನು ಭಟ್ರಿಗೆ ಹೇಳ್ತಾ ಇದ್ದೆ, ತುಂಬಾ ಬೇಗ ಶುರುವಾಗಿ ಬೇಗ ಮೂವೀಸ್ ವೆರಿ ಸ್ಪೀಡ್ ಅನ್ನಿಸ್ತು. ರಿಲೀಸ್ಗೂ ರೆಡಿ ಆಗಿದೆ 8ನೇ ತಾರೀಕು. ಆ ಸ್ಪೀಡ್ ಬಗ್ಗೆ ಏನ್ ಹೇಳ್ತೀರಾ ನಿರ್ಮಾಪಕರೇ? ರಾಕ್ಲೈನ್ ಪ್ರೊಡಕ್ಷನ್ ಯಾವಾಗ ಸ್ಪೀಡ್ ಇರುತ್ತಮ್ಮ, ಪ್ಲಾನಿಂಗು ಸ್ಟಾರ್ಟ್ ಟು ಫಿನಿಶಿಂಗು. ಪ್ರಭುದೇವ್ ಅವರು ಈ ಪಿಕ್ಚರ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಏನೇ ಒಂದು ಇರ್ಬೋದು ಫೈಟಿಂಗ್ ಸ್ಟಾರ್ಟಿಂಗ್ ಅಂತ ಆತರ ಏನೋ ಯಾವ್ದೋ ಒಂದು ಇರ್ಬೋದು, ಸ್ಟಾರ್ಟಿಂಗ್ ಸ್ಟಾರ್ಟ್ ಅಂತ ಆತರ ಏನೋ ಒಂದು. ನಮ್ ಪ್ಲಾನಿಂಗ್ ಮುಂಚೆಯಿಂದನೂ ಶೂಟಿಂಗ್ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಪ್ಲಾನಿಂಗ್ ಅನ್ನೋದು ತುಂಬಾ ಟೈಮ್ ತಗೋತೀವಿ. ಶೂಟಿಂಗ್ ಹೋದಾಗ ಎಕ್ಸಿಕ್ಯೂಷನ್ ಆಗ್ಬೋದು, ಮುಗ್ಸೋದಾಗ್ಬೋದು, ಹಾಗಾಗಿ ಬೇಗ ಆಗುತ್ತಮ್ಮ ಅಷ್ಟೇ. ಪ್ರಿಯಾ ಅವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ ಕೇಳ್ಪಡ್ತೀವಿ ನಾವು. ನಾನೇ ಹೇಳ್ತಾ ಇರೋದು. ಈ ಕ್ಯಾಮ್ರಾಸ್ ಮುಂಚೆ ನನ್ಗೆ ಕನ್ನಡ See, you're trying. I'm trying. That effort is cute. ನಾನು ಅರ್ಥ ಆಗಿದ್ದೆ, కానీ ಮಿಸ್ಟೇಕ್ಸ್ ಜಾಸ್ತಿ ಬರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಅಪ್ಸೆಟ್ ಎನಿವನ್. ಮಿಸ್ಟೇಕ್ ಜಾಸ್ತಿ ಬಂದೇ ಇಲ್ಲ ಈಗ. ಹೌದಾ? ಇಲ್ಲ ನಾನು ಜಾಸ್ತಿ ಮಾತಾಡಿಲ್ಲ ಅಲ್ಲ. ಅಲ್ಲ, ಒಂದ್ ವೇಳೆ ಮಿಸ್ಟೇಕ್ ಆದ ಜಾಗದಲ್ಲಿ ಕುಯ್ ಅಂತ ಆಗ್ತಾರೆ. ಕಾಮೆಂಟ್ಸ್, ಐ ಆಮ್ ಸ್ಕೇರ್ಡ್ ಆಫ್ ದ ಕಾಮೆಂಟ್ಸ್. ಇಲ್ಲ ನನಗೆ ಕನ್ನಡ ತುಂಬಾ ಇಷ್ಟ. ದಿಸ್ ಇಸ್ ಮೈ ಫೇವರಿಟ್ ಇಂಡಸ್ಟ್ರಿ. ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ದ ಬೆಸ್ಟ್ ಟೈಮ್ ವರ್ಕಿಂಗ್ ಹಿಯರ್. ಸೊ ಹೋಪ್ಫುಲಿ ಐ ಲರ್ನ್ ಅಂಡ್ ಐ ಕ್ಯಾನ್ ಡಬ್ ಮೈಸೆಲ್ಫ್. ಅಲ್ಲ ಸರ್, ಇವ್ರ ಕೈಲಿ ನಾರ್ತ್ ಕರ್ನಾಟಕ ಡೈಲಾಗ್ಸ್, ಅದು ಆ ಲ್ಯಾಂಗ್ವೇಜ್ ಎಲ್ಲ ಹೆಂಗೆ? ಪಾಪ ದೊಡ್ಡ ರೌಡಿ ಅವರು. ಅದಕ್ಕೆ ಅವ್ರ ಪಾತ್ರ ಆಕ್ಚುಲಿ ರೌಡಿ ಅಂತ, ಪಾತ್ರದಲ್ಲಿ ರೌಡಿ ಅಂತ. ಅವ್ರ ಪಾತ್ರದ ಹೆಸರು ಕುಸ್ಮಿ ಅಂತ. ಕಿರಾಣಿ ಅಂಗಡಿ ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಡೆ. ಒಂದು ಸ್ಮಾಲ್ ಟೌನ್ ಕಿರಾಣಿ ಅಂಗಡಿ ನಡೆಸುವಂತ ಒಂದು ರೌಡಿ ಬೇಬಿ ಅವರು. ಅವ್ರು ಹೆಂಗ್ ಏನು ಅದು ಖದರ್ ವಾಯ್ಸ್ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನೆನಪಿದ್ಯಾ? ಸ್ಲ್ಯಾಂಗ್ ಕರ್ನಾಟಕ ಅಲ್ಲ, ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಹೇಳ್ಕೊಡಿ ಸರ್. ಒಂದು ಡಬ್ಬಿಂಗ್ ಮಾಡ್ತೀನಿ ಅಂದ್ರು, ನಾವೆಲ್ಲ ಮೈಕೆಲ್ಲ ಬರ್ಸಿ ಇಟ್ಟಿದ್ದೀವಿ. ಆಮೇಲೆ 3ನೇ ಪದ ಹೊರಲಿಲ್ಲ, ಕ್ಯಾಮ್ರಾ ಮುಂದೆ ಮಾಡ್ಬಿಡ್ತಾರೆ. ಅದನ್ನ ಹೋಗಿ ಡಬ್ ಮಾಡೋದಿದೆಯಲ್ಲ ಉತ್ತರ ಕರ್ನಾಟಕ. Very difficult, but what I noticed is a lot of people from Karnataka also had a hard time with the slang. ಹೌದು. It's a very difficult slang to pick up, but it's so beautiful. ಸರ್ ಆ ಸೈಡ್ ಅವರೇ ಗೊತ್ತಿತ್ತಾ ನಿಮ್ಗೆ? Sir? From ಉತ್ತರ ಕರ್ನಾಟಕ. ಹೌದಾ sir? That's why. But a lot of the assistant directors, everyone, a lot of people were from. ಸೂಪರ್. ಇನ್ನು ಪ್ರಭು ಸರ್ ಎಷ್ಟು ಸೈಲೆಂಟ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆ ಪ್ರಭು ಸರ್ಗೆ. ಈಗ ಇದರಲ್ಲಿ ಕರಟಕ ದಮನಕ ಅಂದ್ರೆ ಆ ನರಿಗಳು, ನಮ್ಗೆ ಪಂಚತಂತ್ರದಲ್ಲಿ ನರಿಗಳ ಕತೆ ಅದೆಲ್ಲ ಗೊತ್ತು, ಒಂದು ಬ್ಯಾಕ್ ಡ್ರಾಪ್ ಭಟ್ರದ್ದು. ಕನ್ನಿಂಗ್ ಫಾಕ್ಸ್ ಅಂತ ಬರುತ್ತೆ, ಕ್ಯೂಟ್ ಫಾಕ್ಸ್ ಅಂತ ಬರುತ್ತೆ, ನರೇಷನ್ ಆಫ್ ದ ಸ್ಟೋರಿ ಅಂತ ಬರುತ್ತೆ. ಭಟ್ರು ಒಂದು ಕರಟಕ ದಮನಕದಲ್ಲಿ ಭಟ್ರು ಒಂದ್ ಯಾವ್ದೋ ಒಂದು ಆಗಿದ್ರೆ ವಿಚ್ ಟೈಪ್ ಆಫ್ ಫಾಕ್ಸ್ ಅವರು? ಡೇಂಜರಸ್ ಫಾಕ್ಸ್. ವೈ? ಶಿವಣ್ಣ, ಅದೇ ಪ್ರಶ್ನೆ ನಿಮಗೆ ಹೇಳ್ತೀನಿ. ಭಟ್ರು ಯಾವ ತರದ್ದು ಫಾಕ್ಸ್? ಟಾಕಿಂಗ್ ಬಾಕ್ಸ್. ಅದು ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ. ಮಾತಾಡಿ ಇಡೀ ಇಂಟರ್ವ್ಯೂನಲ್ಲಿ ಸೈಲೆಂಟ್ ಆಗಿರೋದು ನಾನು ಒಬ್ಬನೇ. ಅಲ್ಲಿ ನೀವ್ ಹಂಗೆಲ್ಲ ಹೇಳಿದ್ರೆ ಪ್ರಭು ಸರ್ ಫಸ್ಟ್ ಸೈಲೆಂಟ್ ಆಗಿರೋದು, ಅಂಡ್ ನಿಮ್ಮನ್ ಸೈಲೆಂಟ್ ಆಗಿರಕ್ ನಾವು ಬಿಡೋದು. ಓಕೆ, ಇನ್ನು ಉತ್ತರ ಕರ್ನಾಟಕದ ಭಾಗದ ಕಥೆಗಳು ಅಥವಾ ಅಲ್ಲಿನ ಕಲಾವಿದರು ಇದೊಂದಿದೆ. ಅಂದ್ರೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಸ್ವಲ್ಪ ಆ ಕಡೆ ಸೈಡ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋ ತುಂಬಾ ವರ್ಷಗಳಿಂದ ಇದೆ ಒಂದು ಕೂಗು ಶಿವಣ್ಣ. ಇಲ್ಲೆಲ್ಲೋ ಒಂದ್ ಕಡೆ ಆ ಒಂದು ಕಂಟೆಂಟ್ ನ ತಂದು ಅದ್ರಲ್ಲೂ ಶಿವಣ್ಣನ ಕೈಲಿ ಮಾಡ್ಸಿರೋದು, ಅಥವಾ ಆ ಭಾಗದ ಡೈಲಾಗ್ಗಳು, ಆ ಭಾಷೆ, ಅದನ್ನ ನೀವು ಸ್ಕ್ರಿಪ್ಟಿಂಗ್ ಅಲ್ಲಿ ಇಟ್ಟಿರೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಶಿವಣ್ಣ? ಇಲ್ಲ, ಆಕ್ಚುಲಿ ಟಿಪಿಕಲಿ ಹಿ ಲೈಕ್ಸ್ ದಟ್ ಲ್ಯಾಂಗ್ವೇಜ್ ತುಂಬಾ. ಅಪ್ಪಾಜಿಗೆ ತುಂಬಾ ಫೇವರಿಟ್ ಆ ಭಾಷೆ. ಅಂದ್ರೆ ಆ ಭಾಷೆ, ಆ ಊರ್ ಜನ ಅಂದ್ರೆ ಸ್ವಲ್ಪ ಅವ್ರಿಗೆ ಒಂದು ಗೊತ್ತಿಲ್ಲದೆ ಒಂದು ಆತ್ಮೀಯತೆ. ಆಮೇಲೆ ಅವ್ರು ಹೋಗ್ಬೇಕು, ಅವ್ರು ಮಾತಾಡೋದು ಕೇಳ್ಬೇಕು. ಅವರು ಇನ್ನೂ ಚೆನ್ನಾಗಿ ಮಾತಾಡೋದು, ಏನ್ರಿ ಆ ಸ್ಟೈಲ್ ಮಾತಾಡ್ಬೇಕು. ಅವ್ರಿಗೆ ಅದೊಂದು ಪೆಕ್ಯುಲರ್ ಸ್ಟೈಲ್ ಇದೆ, ಅಂಡ್ ಅದನ್ನ ಪರ್ಫೆಕ್ಟ್ ತರ್ತಾರೆ. ಭಟ್ರು ಬಂದ್ಬಿಟ್ಟು ಅದನ್ನ ತರದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ತಂದು ಇಟ್ ವೋಂಟ್ ಸ್ಪಾಯ್ಲ್. ಯಾಕಂದ್ರೆ ಸುಮ್ಮನೆ ಬೇಕಂತ ಲ್ಯಾಂಗ್ವೇಜ್ ತರೋದಲ್ಲ, ಬಟ್ ಆ ಕಂಟೆಂಟ್ ಜೊತೆಲಿ ಹೋಗೋದಿದೆಯಲ್ಲ, ಅದರಲ್ಲಿ ಐ ಥಿಂಕ್ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಎಲ್ಲೋ ಒಂದು ಬ್ಯೂಟಿಫುಲ್ ಲಿಂಕ್ ಅದು ಕೊಡ್ತಾ ಹೋಗ್ತಾರೆ. ಎಲ್ಲ ಪಾತ್ರಗಳು ಮಾತಾಡ್ತಾರೆ. ಯಾವಾಗ ಇಬ್ಬರಿಗೂ ಶಾಕೇನೆ, ಒಬ್ಬರು ಮಾತು ಯಾರು ಇವರು, ನಂಬರ್ 1, ಓಕೆ, ನಂಬರ್ 2, ಆ ಥರ ಎವ್ರಿ ಕ್ಯಾರೆಕ್ಟರ್ ವಿಲ್ ಹ್ಯಾವ್ ದಟ್. ಸುಂದರ ಆತ ಇವರು, ಅದು ಐ ಥಿಂಕ್ ದಟ್ ಕಾಮಿಡಿ ವಿತ್ ಆ ಕಂಟೆಂಟ್ ಬಹಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಪ್ರಭು ಸರ್, ಈ ಮಲ್ಟಿ ಸ್ಟಾರರ್ ಸಿನಿಮಾ ಅಂದಾಗ ಡೈರೆಕ್ಟರ್ ಮೇಲೆ ಒಂದು ಹ್ಯೂಜ್ ಜವಾಬ್ದಾರಿ ಇರುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹ್ಯಾಂಡಲ್ ಮಾಡ್ಬೇಕಾದ್ರೆ. ಪ್ರತಿಯೊಂದು ಸೀನ್ ವೈಸ್ ಆಗಿರ್ಬೋದು, ಕಂಟೆಂಟ್ ನು ಕ್ಯಾರಿ ಮಾಡ್ಬೇಕು, ಇಬ್ರಿಗೂ ಅವ್ರದೇ ಆಗಿರೋ ಸ್ಟಾರ್ಡಮ್ ಇರುತ್ತೆ, ಅದನ್ನು ಒಂಚೂರು ನೋಡ್ಕೋಬೇಕಾಗತ್ತೆ. ಸೊ ಯೋಗರಾಜ್ ಭಟ್ ಸರ್ ಎಲ್ಲಿವರೆಗೂ ಗೆದ್ದಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಜಸ್ಟಿಸ್ ಟು ನಾಟ್ ಸಾರಿ ಹೇಳ್ದಂಗ ನಮ್ಮಿಬ್ರಿಗೆ ಮಾತ್ರ ಇಲ್ಲ. When heroines, other characters, everybody, even if he comes for 2-3 scenes also, you will put a mark. Hang bartidare. Super. It's a good thing because he is a writer also, no? Yes, it. Sumne one character ಬರೋದು ಸುಮ್ಮನೆ ಆಗಿಲ್ಲ.
ಎವ್ರಿಥಿಂಗ್ ಹ್ಯಾಸ್ ಅ ಮೀನಿಂಗ್. ನಿರ್ಮಾಪಕರು ಹೇಳ್ತಾ ಇದ್ರು ಭಟ್ರು ತುಂಬಾ ಎಡ್ಜಲ್ ಬರೀತಾರೆ, ಒಂಚೂರು ಆ ಕಡೆ ಹೋದ್ರು ಕಷ್ಟ, ಈ ಕಡೆ ಹೋದ್ರು ಕಷ್ಟ. ಅದನ್ನೇ ಕೇಳಿ. ಅದಕ್ಕೆ ಅವ್ರಿಗೆ ಈ ಪ್ರಶ್ನೆ. ಅಂದ್ರೆ ಎಡ್ಜಲ್ ಬರೀತಾರೆ ಅಂದ್ರೆ ಒಂದೇ ಮಾತಾಡಿ ಹೇಳ್ತೀನಿ ನಿಮ್ಗೆ. ಒಂದೇ ಮಾತಾಡಿ ಸೆನ್ಸರ್ ಆಫೀಸಲ್ಲಿ ಶೋಣ ನೋಡ್ಬಿಟ್ರೆ ನಿಮ್ಮ ಅದೇ ಈ ತರ ಸ್ಮಾಲ್ ಈ ತರ ಕಟ್ಸ್ ಇದಾವೆ. ಓಕೆ ನೋಡ್ತಾ ಇದ್ವಿ, ಕ್ಯೂರಿಯಸ್ ಆಗಿದ್ವಿ ಏನ್ ಮಾಡ್ತಾರೆ ನೋಡ್ಬಿಟ್ಟು ನಿಮ್ಗೆ ನನಗೆ ಯು ಸರ್ಟಿಫಿಕೇಟ್ ಸರ್ ನನ್ನ ಸಿನಿಮಾಗಳೆಲ್ಲ ಅಂತ ಅಂದ್ರು ಇವರು. ನಾನು ಇಲ್ಲ ಸರ್ ನಂದು UA ಸರ್ಟಿಫಿಕೇಟ್ ಇಲ್ಲ, ನಂದು ನಾನು UAನೇ ಕೊಡೋದು ನಿಮ್ಗೆ ಅಂದ್ರು ಇವರು. ನಂದು ಇಲ್ಲ ಯು ಸರ್ಟಿಫಿಕೇಟ್ ಇಲ್ಲ, ನಮ್ದು UA ಅಂದ್ರು. ಯು ಅಂದ್ರೆ ತುಂಬಾ ಕ್ಲಾಸು, ತುಂಬಾ ಏನೋ ಅಂತ ಅನ್ಕೋತಾರೆ. ಎ ಆಡಿಯನ್ಸ್ ಏನಾಗ್ಬೇಕು ಪಾಪ, ಅವರು ಎ ಆಡಿಯನ್ಸು ಬೇಕು ನಮ್ಗೆ. ಸೊ ಅವರು ಬೇಕು, ಇವರು ಬೇಕು, ಎಲ್ಲರೂ ಯೂಸ್ ಹಾಕುವಂತಾರೆ. ನಮ್ಗೆ UAನೂ ಬೇಕು, ಕೊಡಿ ಸರ್ తీసుಕೊಂಡು. ಸರ್ಟಿಫಿಕೇಟ್ ಅಲ್ಲಿ ಯು ನಂದು ಎ ಇವರು ಗೊತ್ತಾ ಏನೇ ಕೊಡಿ ಸರ್ ಅಂತಾರೆ. ಪಾಸ್ ಆದ್ರೆ ಸಾಕು. ಓನ್ಲಿ ಈಗ ಸರ್ ಉತ್ತರ ಕರ್ನಾಟಕ ಕಂಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿರೋ ನಿಮ್ಮ ಸಿನಿಮಾದ ಇಷ್ಟೂ ಜನ ಅದ್ಭುತ ಕಲಾವಿದರಿಗೆ ನೀವು ಒಂದೊಂದು ಊಟನೋ ಡಿಶ್ ಉತ್ತರ ಕರ್ನಾಟಕ ಶೈಲಿ ಹೋಲಿಕೆ ಮಾಡೋದಾದ್ರೆ ಏನ್ ಮಾಡ್ತೀರಿ? ಫಸ್ಟ್ ನಿರ್ಮಾಪಕರಿಂದ ಬರೋಣ. ಯಾಕೆ ಅನ್ನೋದು ಹೇಳ್ಬೇಕು ಒಂದ್ ಲೈನ್ ಅಲ್ಲಿ. ಕರಿಂಡಿ ಖಾರ ಓಕೆ ಚಟ್ನಿ, ಅದು ಮೆಣಸಿನ್ಕಾಯಿನೆಲ್ಲ ಒಂದ್ ಮಡಕೆಗೆ ಹಾಕ್ಬಿಟ್ಟು ಉಪ್ಪು, ಲಿಂಬೆಹಣ್ಣು, ಸೌತೆಕಾಯಿ ಎಲ್ಲ ಹೆಚ್ಚಿ ಮಹಡಿ ಮೇಲೆ ಇಡ್ತಾರೆ ಬಿಸಿಲಲ್ಲಿ 20 ದಿವಸ. ಅದೊಂದು ಕೋಲ್ ತಗೊಂಡು ಹಿಂಗೆ ಅಲ್ಲಾಡಿಸ್ಬಿಟ್ಟು ರೊಟ್ಟಿ ಮೇಲೆ ಹಾಕ್ತಾರೆ. ಹಿಂಗ್ ಮುಟ್ಟೆ ಹಿಂಗ್ ಈ ಕಡೆ ಸಾವ ಹೋಗ್ಬಿಡುತ್ತೆ, ಅಷ್ಟು ಖಾರ, ಸಾವಾಗ ಹೋಗ್ಬಿಡುತ್ತೆ. ಸ್ಟ್ರಾಂಗ್ ಅಂತ ಉತ್ತರ ಕರ್ನಾಟಕ ಸ್ಟೈಲ್ ಸ್ಟ್ರಾಂಗ್ ಖಾರ ಪ್ರಿಯರು, ಅದಕ್ಕೆ ಕರಿಂಡಿ. ಅದೊಂದು ಇದ್ಬಿಟ್ರೆ ಏನ್ ಫುಡ್ ಬೇಕಾದ್ರೆ ತಿನ್ಬೋದು, ಅಷ್ಟು ಟೇಸ್ಟ್ ಕೂಡ ಇರುತ್ತೆ. ನಮ್ ಪ್ರಿಯ ಅವ್ರೇನು ತುಪ್ಪ ಬಿಸಿ ಬಿಸಿ ರೊಟ್ಟಿ ಮೇಲೆ ಅನ್ಬೇಕು ನಾವೀಗ. ಅವ್ರಿಗೆ ಅರ್ಥ ಆಗ್ಲಿಲ್ಲ ತುಪ್ಪ ಅಂದ್ರೇನು. ಅವ್ರು ಬೆಣ್ಣೆ ಬೆಣ್ಣೆಗ್ ಬರೋಣ. ತುಪ್ಪ ಯಾಕೆ ಅಂತ ಪ್ರಿಯಾ ಕೇಳ್ತಾ ಇದ್ದಾರೆ. ಇಟ್ಸ್ ಸೋ ಸೂದಿಂಗ್, ಆರೋಗ್ಯಕ್ಕೆ ಒಳ್ಳೆಯದು. ನನ್ಗೆ ಅರ್ಥ ಆಗಿದೆ ಆ ಬಾರ್ಡರ್ ಲೈನ್. ನೀವು ಇವಾಗ ಗೊತ್ತಾಯ್ತದೆ ಅವ್ರ ಬೆಣ್ಣೆ ಯಾಕೆ ಅದು ಸೂದಿಂಗ್ ಆಗಿರುತ್ತೆ. ಹೌದು, ಆರೋಗ್ಯಕ್ಕೆ ಒಳ್ಳೇದು. ಶಿವಣ್ಣ ಖಡಕ್ ರೊಟ್ಟಿ, ಶಿವಣ್ಣ ಬಕ್ರಿ ಅಂತ ಕರೀತಾರೆ ಆ ಕಡೆ. ಒಂದ್ ನಿಮಿಷ ಯಾಕೆ ಅಂತ ಕೇಳಕ್ಕೆ, ಇದ್ರ ಬಗ್ಗೆ ಶಿವಣ್ಣ ಏನ್ ಹೇಳ್ತೀರಿ? ಖಡಕ್ ರೊಟ್ಟಿ ನಂಗೆ ಗೊತ್ತಿಲ್ವಾ, ಅವ್ರವ್ರ ಅಭಿಪ್ರಾಯ ಅಷ್ಟೇ. ನಾ ಸಾಫ್ಟ್ ಅಂತ ಅನ್ಕೋತೀನಿ, ಬಟ್ ಅವ್ರು ಖಡಕ್ ಅಂತ ನಾ ಏನ್ ಮಾಡ್ತೀನಿ. ತುಪ್ಪ ಅಂತ ಹೇಳ್ಬೇಕಿತ್ತು ಶಿವಣ್ಣ. ಹಾಗಾದ್ರೆ ಇಲ್ಲ, ಖಡಕ್ ರೊಟ್ಟಿ ವಿತ್ ತುಪ್ಪ, ಸಾಫ್ಟ್ ರೊಟ್ಟಿ. ಅದು ಕಾಂಬಿನೇಷನ್. ಯಾರು ಹೇಳಿದ್ರು? ಕನ್ನಡ ಬರಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಿದ್ರೆ. ಎಲ್ಲ ಬರುತ್ತೆ, ಮಾತಾಡ್ರಿ, ಎಲ್ಲ ಬರುತ್ತೆ. ಈಗ ಹೇಳಿ ಖಡಕ್ ರೊಟ್ಟಿ ಯಾಕೆ? ಆ ಖಡಕ್ ರೊಟ್ಟಿ ಯಾವಾಗ ನೋಡಿದ್ರು ಫ್ರೆಶ್ ಆಗೇ ಕಾಣುತ್ತೆ. ಅಂದ್ರೆ ಅದ್ರಲ್ಲೊಂದು ಬಡತನ ಇದೆ, ಶ್ರೀಮಂತಿಕೆನಿದೆ. ಈಗ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಯಾವನೇ ನೋಡಿದ್ರು ಅವು ಬೆಂಡ್ ಆಗಲ್ಲ ಸುಲಭಕ್ಕೆ. ಇಲ್ಲ, ಅದಕ್ಕೆ ನಾನು ಈ ಪ್ರಶ್ನೆ ಯೋಗರಾಜ್ ಭಟ್ ಸರ್ಗೆ ಕೇಳ್ಬೇಕು ಅಂತ ಕೇಳಿ. ನಂಗೆ ಗೊತ್ತಿತ್ತು ಅದ್ಭುತ ಆನ್ಸರ್ಗಳು ಬರುತ್ತೆ. ಶಿವಣ್ಣ ನಾವು ಹುಟ್ಟದಾಗಿಂದ ನಾವು ನೋಡ್ತಾ ಇದೀವಿ, ಅವತ್ತಿಲ್ಲ ಇವತ್ತು ಹಾಗೆ. ನವಜಾತ ಶಿಶು ಶಿವಣ್ಣ. ಆ ರೊಟ್ಟಿ ಅದೊಂದು ಎಲ್ಲ ಮಿಕ್ಸ್, ಅದು ರೊಟ್ಟಿ ಸಿರಿಧಾನ್ಯ ಮಿಕ್ಸ್, ಕಾರ್ಬೋಹೈಡ್ರೇಟ್, ಅದಿಲ್ಲದೆ ಬದುಕಕ್ಕಾಗಲ್ಲ. ಆ ರೊಟ್ಟಿದೆ ಬೇರೆ ಬೇರೆ ರೂಪ, ಬ್ರೆಡ್ ಗಿಡ್ ಅಂತೆಲ್ಲ ಹಾಲಿವುಡ್ ಅಲ್ಲಿ ಅದು ಖಡಕ್ ರೊಟ್ಟಿ ಅಣ್ಣ. ಓಕೆ, ಎಕ್ಸೆಪ್ಟ್ ಮಾಡ್ತೀನಿ. ಪ್ರಭು ಸರ್ ಈಗ ಅವ್ರಿಗೆ ಕ್ಯೂರಿಯಾಸಿಟಿ. ಕಾಳು ಪಲ್ಯ, ಕಾಳು ಪಲ್ಯ ಅದ್ಯಾಕೆ ಆತರ? ಯಾಕೆ? ವೆಜಿಟೇಬಲ್ಸ್ ಅದು ಅಷ್ಟು ಚಂದ ಅಣ್ಣ, ಅದು ರೊಟ್ಟಿಗೆ ಹೆಲ್ದಿ, ಒಳ್ಳೆ ಕಾಂಬಿನೇಷನ್ ಅದು. ಯಾವ ಬೇಕಾದ್ರೆ ಚೆನ್ನಾಗಿ ತಿನ್ಬೋದು. ಕರೆಕ್ಟ್, ಹೌದು. ಅಂದ್ರೆ ಹೆಲ್ದಿ ಅಂತ. ರೊಟ್ಟಿಗೆ ಪಲ್ಯ ಇಲ್ಲ ಅಂದ್ರೆ ಹೆಂಗೆ ತಿಂತೀರಾ? ಚಟ್ನಿ ಇದೆ ಅಂದ್ರಲ್ಲ ಸರ್, ಕಾಂಬಿನೇಷನ್ ಆಗ್ತಾರೆ ಶಿವಣ್ಣಂಗೆ, ಪ್ರಭು ಸರ್ ಕಾಂಬಿನೇಷನ್. ಎಲ್ಲ ಮಿಕ್ಸ್ ಆಗ್ಬೇಕು, ಇಲ್ಲಾಂದ್ರೆ ಎಲ್ಲ ತಟ್ಟೆ ಎತ್ತಿ ಬಿಸಾಕ್ ಕೊಡ್ಬೇಕಾಗ್ತದೆ. ಅದ್ರ ಮೇಲೆ ತುಪ್ಪನೂ ಸವರ್ಬೇಕು. ನಾನ್ ತಟ್ಟೆ ಕರಟಕ ದಮನಕ, ಆ ತಟ್ಟೆ ಹೆಸರು ಕರಟಕ ದಮನಕ ಅಂತ. ಅದ್ಭುತ ಹಬ್ಬದ ಊಟ ಹಂಗಾದ್ರೆ ಶಿವರಾತ್ರಿ ಹಬ್ಬದ ದಿನ.
ಆಯ್ತು, ನಿಮ್ಗೊಬ್ರಿಗೆ ಕೇಳ್ತೀನಿ. ಭಟ್ರು ತಟ್ಟೆ ಅಂದ್ರು, ಭಟ್ರು ನೀವು ಯಾವ್ದಾದ್ರು ಫುಡ್ಡಿಗೆ ಕಂಪೇರ್ ಮಾಡಿದ್ರೆ ಏನಕ್ಕೆ ಕಂಪೇರ್ ಮಾಡಿ? ಮೇನ್ ಅದೇ ತರ ತಟ್ಟೆ, ಯಾಕಂದ್ರೆ ತಟ್ಟೆ ಇಲ್ಲದೆ ಹೋದ್ರೆ ಇದೆಲ್ಲ ಹಾಕಕ್ಕೆ ಆಗಲ್ಲ. ದಟ್ಸ್ ವೈ ಕರೆಕ್ಟ್ಲಿ ಅವ್ರು ಚೋಸ್. ನಾವು ವಿ ಅಕ್ಸೆಪ್ಟ್ ವಿತ್ ದಟ್ ಬಿಕಾಸ್ ಅವ್ರ ಕ್ಯಾಪ್ಟನ್ 100%. ಅವ್ರು ಸುಮ್ಮನೆ ನೋಡಕ್ ತುಂಬಾ ಇನ್ನೋಸೆಂಟ್ ಅಂತ ಅನ್ಸುತ್ತೆ, ಅನ್ಕೋಬೇಕು. ಅವ್ರೊಂಥರ ಅವ್ರು ಹೆಂಗ್ ನೋಡ್ತಾರೆ ಹೇಳಿ ಶಿವಣ್ಣ, ಒಂದು ಇನ್ನೋಸೆಂಟ್ ಲುಕ್. ಇವಾಗ ಕ್ಯಾಮ್ರಾಮನ್ ನಿಜವಾಗ್ಲೂ ಇನ್ನೋಸೆಂಟ್ ಪಾಪ, ಹೇಳಿ ಸಂತೋಷ್ ಪಾಪ ರೆಡಿಯಾ ಸರ್ ಅವ್ರೇನು ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ವೆರಿ ವಂಡರ್ಫುಲ್ ಜಾಬ್, ವೆರಿ ವಂಡರ್ಫುಲ್. ಎಲ್ಲ ಟೆಕ್ನಿಷಿಯನ್ಸ್, ಹರಿಕೃಷ್ಣ ಸರ್ ಅಷ್ಟೇ, ಇವ್ರಿಬ್ರು ಕಾಂಬಿನೇಷನ್. ಈಗ ನಾವ್ ಅನ್ಕೋತೀವಿ ಹರಿಕೃಷ್ಣ ಸರ್ ಆ ಸ್ಟಾರ್ಗೆ ಈ ಸ್ಟಾರ್ಗೆ ಅಥವಾ ಇವ್ರ ಸಿನಿಮಾದಲ್ಲಿ ಬೆಸ್ಟ್ ಹಾಟ್ ಕೊಟ್ಟಿದ್ದಾರೆ ಅನ್ಕೊಂಡ ತಕ್ಷಣ ನೆಕ್ಸ್ಟ್ ರಿಲೀಸ್ ಕೇಳಿದ ತಕ್ಷಣ ಇವ್ರ ಮೇಲೆ ಏನೋ ಸ್ಪೆಷಲ್ ಪ್ರೀತಿ ಇದೆಯೇನೋ ಅವ್ರಿಗೆ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಈ ಟೀಮೇ ಸ್ಪೆಷಲ್, ಒಂದಕ್ಕಿಂತ ಒಂದು ಅದ್ಭುತವಾಗಿ ಚೆನ್ನಾಗಿ. ಭೂಮಿಯೊಂದು ಬೋಳು ತಲೆಯು ಟೊಪ್ಪಿ ಇಟ್ರೆ ತಪ್ಪು ಏನು, ಬಾಳು ಒಂದು ನಂದ ದೀಪ ಬತ್ತಿ ಇಟ್ರೆ ತಪ್ಪು ಏನು. ಎಕ್ಸ್ಪ್ರೆಷನ್ ಅದು ತಿಳಿವಾ ಎಕ್ಸ್ಪೀರಿಯನ್ಸ್. Also, he's acted in this film. ಇಂತ ಒಳ್ಳೆ ಕಾಸ್ಟಿಂಗು ನಾನು ಆಕ್ಟ್ ಮಾಡ್ಬೇಕು ಅಂತ ಮಾಡಿದ್ದ ಅಥವಾ ಅಲ್ಲೊಂದು ಸ್ಪೇಸ್ ಇತ್ತು ಅಂತ ಮಾಡಿದ್ದ? ನಾವು ಬಹು ಜನರ ಒತ್ತಾಯದ ಮೇರೆಗೆ ಆಕ್ಟಿಂಗ್ ನಿಲ್ಲಿಸ್ಬಿಟ್ಟಿದ್ದೋ. ಮನೆಯಿಂದ ಸೇರಿ ಸಮಸ್ತ ನಾಡ ಜನತೆ ನಮ್ಮ ನಟನೆ ನೋಡಕ್ಕೆ ಯಾವತ್ತೂ ರೆಡಿ ಇರ್ಲಿಲ್ಲ ಅಂತ. ಇಲ್ಲ ನಿಮ್ಮಲ್ಲೊಬ್ಬ ನಟ ಇದ್ದಾನೆ ಅಂದವ್ರು ಇವರು, ಹೋಗ್ಲಿ ಬಿಡ ಪಾಪ ಮಾಡ್ಲಿ ಅಂತ ಹೇಳಿದ್ರು ಶಿವಣ್ಣ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಸುಮಾರು ಹುಡುಕುದು ಯಾರು ಅಂತ. ಏನ್ ಪ್ರಾಬ್ಲಮ್ ಅಂದ್ರೆ, ವಾಟ್ ಇಸ್ ದ ಮೇನ್ ಪ್ರಾಬ್ಲಮ್ ಅಂದ್ರೆ, ಸರ್ಟನ್ ಕ್ಯಾರೆಕ್ಟರ್ಸ್ ಎಷ್ಟು ರಾ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ, ವಸ್ತನ ಇರುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತದೆ, ಅಗೇನ್ ಕ್ಲೀಶೆ ಯಾರನ್ನೋ ತಗೊಂಬಂದು ಹಾಕೋದನ್ನ ಅವ್ರನ್ನೇ ಯಾಳೆ ಮುಖ ನೋಡ್ತಾ ಇರ್ತಾರೆ. ಒಂದು ಹೊಸ ಐ ಥಿಂಕ್ ಭಟ್ರು ಮಾಡಿದ್ರಲ್ಲಿ ಅದು ಒಂದು ಹೊಸ ತರ ಇದೆ. ಆಮೇಲೆ ವೆಂಕಟೇಶ್ ಅವ್ರ ರೋಲ್ ಇರ್ಬೋದು, ಐ ಥಿಂಕ್ ಯಾರು ಬೇಕಾದ್ರೆ ಹಾಕ್ಬೋದು. ಬಟ್ ಏನಂದ್ರೆ ರೋಟಿ ಅಂತ ಅನ್ಸ್ಬಾರ್ದು, ಅಂದ್ರೆ ಶುಡ್ ಬಿ ನ್ಯಾಚುರಲ್. ಇವ್ರು ಮಾಡಿದ್ರೇನೆ ಅವ್ರ ಮಾತು ಕೇಳ್ಬೇಕಾದ್ರೆ ಬಂದ್ಬಿಟ್ರೆ ಕಷ್ಟ. ಆ ಪಾತ್ರ ಸರ್ ಕರೆಕ್ಟ್ ಇಲ್ಲ ಸರ್, ಆ ಪಾತ್ರ ಏನೋ ನ್ಯಾಚುರಲ್ ಫೀಲ್ ಇತ್ತು ಅಂದ್ರೆ ನಮ್ಮವರೇ ಹೇಳಿದ್ರೆ ಆ ಫೀಲ್ ಚೆನ್ನಾಗಿ ಬರುತ್ತೆ. ಆಮೇಲೆ ತನಿಖೆಲೆ ಭರಣಿ ಅಂತ ಅವರು ಅಷ್ಟೇ, ಹಿ ಲುಕ್ಸ್ ಪಕ್ಕ ಆ ಊರಿನವ್ರ ತರನೇ ಕಾಣ್ತಾರೆ. ಶಿವಣ್ಣಂದು ಪ್ರತಿ ಸಿನಿಮಾದಲ್ಲೂ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ನಂಗೆ ಒಂದು ಖುಷಿ ಆಗೋದಂದ್ರೆ, ಪ್ರತಿಯೊಂದು ಆ ಸಿನಿಮಾದಲ್ಲಿ ಮಾಡಿರೋ ಬೇರೆ ಬೇರೆ ಪಾತ್ರಗಳ ಬಗ್ಗೆ ಅವ್ರ ಡೀಟೇಲಿಂಗ್ ಬಗ್ಗೆ ಅಬ್ಸರ್ವ್ ಮಾಡಿರ್ತಾರೆ ಅವರು, ಆ ಇಂಟರ್ವ್ಯೂಸ್ ಅಲ್ಲಿ ಮಾತಾಡ್ತಾರೆ. ನಾವೇನಾಗುತ್ತೆ, ನಾವು ತಪ್ಪುಗಳು ನಾವೇ ಹುಡುಕಬೇಕು. ನಾವು ಅದು ಡ್ರಾಬ್ಯಾಕಾ ಇಲ್ವಾ ಅನ್ನೋದು ನಾವು ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾವು ನ್ಯಾಚುರಲ್ ಆಗಿ ಜನಗಳು ನೋಡ್ಬೇಕಾದ್ರೆ ದೇ ಶುಡ್ ಫೀಲ್ ಇಟ್ಸ್ ನ್ಯಾಚುರಲ್. ಅವಾಗ ಏನಾಗುತ್ತೆ, ಒಂದು ಹೊಸತನ ಬರುತ್ತೆ ಸಿನಿಮಾಗೆ. ಇಲ್ಲಾಂದ್ರೆ ಅದೇನ್ ಸೇಮ್ ಏನ್ ಹೇಳ್ತಾರೆ, ಏನೇ ಅದೇ ಆರ್ಟಿಸ್ಟ್ ಹಾಕಿದಾರೆ ಕಣೆ, ಅದೇ ಮಾಡಿದಾರೆ ಕಣೆ, ಅದನ್ನೂ ಬೈತಾರೆ, ಅದನ್ನ ಹೇಳೋದು ಜನನೇ, ಹಿಂಗ್ ಮಾಡಿದ್ರು ಅದೇ ಜನನೇ. ಸೊ ಎಲ್ಲ ಜನಗಳು ಒಂದು ಹೊಸತನ ಇರುತ್ತೆ ಅಂತ ಒಂದು ಫೀಲ್. ಅಂಡ್ ಅಫ್ಕೋರ್ಸ್ ಹರಿಕೃಷ್ಣ ಅಂದ ತಕ್ಷಣ ನಿಜ ನಮ್ ಪಿಕ್ಚರ್ ಮಾಡಿರೋ ಪಿಕ್ಚರ್ಲಿ ನಮ್ಗೆ ಹಾಕಿರೋ ಟ್ಯೂನ್ಸೇ ಬೇರೆ, ಈ ಪಿಕ್ಚರ್ ಟ್ಯೂನ್ಸೇ ಬೇರೆ. ನಮ್ಗೆಲ್ಲ ಪಿಕ್ಚರ್ ಹರಿಕೃಷ್ಣ ಮಾಡಿರೋ ಟ್ಯೂನ್ಸ್ ಎಲ್ಲಾದ್ರೂ he has given lovely songs, but way he has done for that film and this film is entirely different. ಕರೆಕ್ಟ್. ಇನ್ನು ಪ್ರಭು ಸರ್ ನೀವೇ ಡಬ್ ಮಾಡಿದೀರಾ ಈ ಸಿನಿಮಾಗೆ ಅಂತ. ನನ್ಗೆ ಅವ್ರ ಕನ್ನಡ ಒಂಥರ ಮುದ್ದು ಕನ್ನಡ ಅಂತ ಹೇಳ್ಬೋದು ನಾವು. ಅಂದ್ರೆ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ ಕನ್ನಡ, ಅದೊಂದು ಸ್ಲ್ಯಾಂಗ್. ಕೆಳಗೋಗ್ಬಿಡ್ತೀನಿ ಈಗ. ಅಯ್ಯೋ ಶಿವಣ್ಣ ಏನ್ ಹೇಳಿದ್ರು ಈಗ ಈ ಪಾತ್ರದ ಬಗ್ಗೆ ಕೇಳಬೇಕಿರೋದ್ರಲ್ಲ, ಅವರು ಒಂದು ಬೇರೆ ಇನ್ಯಾರು ಡಬ್ ಮಾಡಿದ್ರೆ ಅಷ್ಟು ಮಜಾ ಇರ್ತಾ ಇರಲಿಲ್ಲ. ತುಂಬಾ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಕ್ಯಾರೆಕ್ಟರ್ ಹಾಳು ಮಾಡಿರೋರು, ಯಾರನ್ನ ಬೇರೆ ಡಬ್ ಮಾಡಿದಿದ್ರೆ ಆ ಎಕ್ಸ್ಪ್ರೆಷನ್ ರಿಯಲಿಸ್ಟಿಕ್ ಎಷ್ಟು ನ್ಯಾಚುರಲ್ ಆಗಿ. ಆಮೇಲೆ ನಾವು ಮಾತಾಡ್ಬೇಕಾದ್ರೆ ಸೀನ್ ಮಾಡ್ಬೇಕಾದ್ರೆ ವಿ ಯೂಸ್ ಟು ಶೇರ್ ಆ ಒಂದು ಸ್ಪೇಸ್ ಇಬ್ರಿಗೂ. ನಂಗೆ ಅದೇ ಇಷ್ಟ ಆಗಿದ್ದು, ಸ್ಪೇಸ್ ಇದೆಯಲ್ಲ, ದಟ್ಸ್ ಗ್ಯಾಪ್ ದಟ್ ಬಿಟ್ವೀನ್ ಅಸ್ ವಾಸ್ ಸೋ ಬ್ಯೂಟಿಫುಲ್. ನಂಗೆ ಬಹಳ ತೃಪ್ತಿ ಕೊಡ್ತದೆ. ಏನಂದ್ರೆ ಐ ಡೋಂಟ್ ನೋ ವೈ ಐ ಆಮ್ ಸೇಯಿಂಗ್ ವಿತ್ ಹಿಮ್, ಯು ಫೀಲ್ ಬೇಕಾಗುತ್ತೆ. ದಟ್ ಗ್ಯಾಪ್ ಇಸ್ ಸೋ ಬ್ಯೂಟಿಫುಲ್. ಅಂಡ್ ಇವನ್ ಅಫ್ಕೋರ್ಸ್ ಬೋತ್ ಹೀರೋಯಿನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಸೀನ್ ಇಂಟ್ರೊಡಕ್ಷನ್ ಆಗಿ ನೆಕ್ಸ್ಟ್ ಸೀನೇ ಇರುತ್ತೆ. ಬಟ್ ನೆಕ್ಸ್ಟ್ ಸೀನ್ಲೇನೆ ನೋಡ ನಕ್ಸ್ದಾಗ ಅಂತ ಸ್ಮಾಲ್ ಥಿಂಗ್ಸ್ ಇದೆಯಲ್ಲ, ಅಂದ್ರೆ ಏನೋ ಒಂದ್ ಸೀನ್ ನೆಕ್ಸ್ಟ್ ಸೀನ್ ನೋಡಿದ್ರೆ ಆಕ್ಚುಲಿ ಏನೋ 1000 ವರ್ಷ ಗೊತ್ತು ಪ್ರಿಯಾರ್ ಅಂತ ಹೇಳ್ತಾರೆ. Actually, we know each other.
Yeah. before Prabhu sir and me. ಹಂಗಲ್ಲ. That is on the screen. I'm saying on the shot. ಆ ಶಾರ್ಟ್ ಅಷ್ಟು Next ಪರ್ಫೆಕ್ಟ್ scene, ಆಗಿ by minute ಬಂದಿರುತ್ತೆ. scene, no, that one scene is enough. There may not be about 10 scenes to know each other very well. So how it happens ಅಂತ liking happens like what ಅನ್ನೋದನ್ನ ಬಹಳ ಚೆನ್ನಾಗಿ the atmosphere that should create that he created that atmosphere. ಪ್ರಭು ಸರ್, ಶಿವಣ್ಣದ್ ಯಾವ್ದಾದ್ರು ಫೇವ್ರೆಟ್ ಡೈಲಾಗ್, ಫೇವ್ರೆಟ್ ಸಿನಿಮಾ ಅನ್ನೋದು ಬಂದ್ರೆ? ಈಗ ಟಗರು ನೋಡಿದೀನಿ, ಹಾ. ಓಂ ಹಾ. ಅಂದ್ರೆ ಏನು ಯಾರು ನೋಡಿದ್ರೆ ಎಲ್ಲ ನನಗೆ ಇಷ್ಟನೇ, ಇಷ್ಟಾಗೆ ನೋಡಿದ್ದು. ಅವರು ಚೂರ್ ಚೂರೇ ಮಾತಾಡ್ತಿದ್ದಾರೆ, ಬಟ್ ಹೆಂಗೆ ಕೊಡ್ತಿದ್ದಾರೆ ಸಿನಿಮಾದಲ್ಲೂ ಹಿಂಗೆ ಸಿನಿಮಾದ ಪಕ್ಕ ಕಟ್ಲೈಟ್ ಅದೇನೆ. ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಬಟ್ ನಗ್ತಾರೆ ಅಂದ್ರೆ ಹಂಗಿಂಗ್ ನಗಲ್ಲ, ಅಷ್ಟು ನಗಿಸ್ತಾರೆ. ನಾನು ನೆಕ್ಸ್ಟ್ ಏನ್ ಕೇಳಕ್ ಬಂದೆ, ಪೀಠಿಕೆ ಯಾಕೆ ಹಾಕ್ದೆ ಅಂದ್ರೆ ಅವ್ರು ಈಗ ಡಬ್ ಮಾಡಿದಾರಲ್ಲ ಕನ್ನಡದಲ್ಲಿ, ಶಿವಣ್ಣದ ಒಂದು ಡೈಲಾಗ್ ಹೇಳ್ತಾನೆ ಅವ್ರ ಕೈಲಿ ಅಂತ ಪೀಠಿಕೆ ಹಾಕ್ದೆ. ಶಿವಣ್ಣ ಒಂದ್ ಲೈನ್ ಏನಾದ್ರು ಹೇಳಿ. ನಮಗೂ ಕೇಳಿದ್ರೆ ಹೇಳಿಲ್ಲ, ಆದ್ರೆ ನಿಮ್ದು ಒಂದ್ ಲೈನ್ ಅಲ್ಲಿ ನೋಡ್ಲಿ ಅಂತ ಭಟ್ರು ಹೇಳಿದ್ರೆ ನಾ ಹೇಳಕ್ ಹೇಳ್ತೀನಿ, ಹೇಳಲ್ಲ. ಬೆಟ್ರ್ ಹೇಳಿಲ್ಲ ಅಂದ್ರೆ ಅವ್ರ ಆಕ್ಷನ್ ಹೇಳಲೇಬೇಕು. ನಾವು ಮೈಕ್ ಮುಂದೆ ಮಾತ್ರ ಹೇಳ್ತದಪ್ಪ ಅಲ್ವಾ ಸರ್? ಇಲ್ಲಿ ಮೈಕ್ ಹಾಕ್ಸಿದೀವಿ. ಬೇರೆ ಡೈಲಾಗ್ ಹೇಳಿ, ಪಿಕ್ನಿಕ್ ತರ ಇತ್ತ ಶೂಟಿಂಗು. ಅದಾದ ಕೇಳಿ ಕೇಳಿ ಆಮೇಲೆ ಹೀರೋಯಿನ್ಸ್ ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ಸ್. ನಮ್ ಪ್ರೊಡ್ಯೂಸರ್ 15 ಕೋಟಿ ಸೆಟ್ ಹಾಕಿ ಕೊಟ್ಟರು, ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳ್ಬಿಟ್ಟು ನಾವು ಪಿಕ್ನಿಕ್ ತರ ಇರ್ತದಂತ ಶೂಟಿಂಗು. ಎಲ್ಲರೂ ಪಿಕ್ನಿಕ್ ಹೋದ್ರೆ ಶೂಟಿಂಗ್ ಯಾರು ಮಾಡಿದ್ರು? ಬೆಳಗ್ಗೆಯಿಂದ ಚರ್ಚೆ ನಡೀತಾ ಇದೆ. ಅಣ್ಣ ಹೇಳಲ್ಲ ಡೈಲಾಗ್, ಹೇಳಲ್ಲ. ಆಯ್ತು, ಇಲ್ಲ ಅದು ಇದ್ರಲ್ಲಿ ಬೇಡ ಅಂತ ಐ ಥಿಂಕ್. ಯಾವ್ದು ರಿವೀಲ್ ಮಾಡೋದ್ ಬೇಡ. ಬಂದು ಅಲ್ಲಿ ನೋಡ ನಂಬರ್ ಆಫ್ ವೆರಿ ಗುಡ್ ಡೈಲಾಗ್ಸ್ ಅದೇ ಜೊತೆಲಿ. ನಿಶ್ವಿಕಾಗೆ ತುದಿಗೆ ಏನೋ ಡೈಲಾಗ್ ಬಂದಂಗಿದೆ, ತಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು. ಸಿನಿಮಾ ನನ್ ಡೈಲಾಗ್ಗಳೇ ಇಲ್ಲ. ಐ ವಾಸ್ ಇವ್ರು ಸ್ವಲ್ಪ ಒಂದು ಯಾವ್ದು? ವೆರಿ ಫ್ಯೂ ಡೈಲಾಗ್ಸ್ ಅವ್ರದ್ದು, ಮೋಸ್ಟ್ ಆಫ್ ಬೆಂಗಾಲಿ ಆಕ್ಟಿಂಗ್ ಅವ್ರದ್ದು. ಬೆಂಗಾಲಿ ಆಗವಲ್ದ ನನಗ. ನಾನು ಇದನ್ನ ಎಷ್ಟ್ ಸತಿ ಹೇಳ್ಬಿಟ್ಟಿದೀನಿ ಅಂದ್ರೆ ನೆಕ್ಸ್ಟ್ ಯಾರು ಹುಡ್ಕೊಂಬಂದ್ ಯವ್ವ ನನಗಾಗಲ್ವಲ್ದ ಅಂತಾರೆ. ಅದೇ ನೆಕ್ಸ್ಟ್ ಉತ್ತರ ಕರ್ನಾಟಕ ಭಾಷೆ ಅಂದ ತಕ್ಷಣ ಅಲ್ಲಿದು ಕೆಲವೊಂದೆಲ್ಲ ಸ್ವಲ್ಪ ಕೋಪದಲ್ಲಿ ಬಯ್ಯೋ ಸ್ಲ್ಯಾಗ್ಗಳು ಇವೆಲ್ಲ ಫೇಮಸ್, ಅವೆಲ್ಲ ಇದಾವೆ ಡೈಲಾಗ್ ಅಲ್ಲಿ. ಹೌದು, ತುಂಬಾ ಇದೆ. ಭರ್ಜರಿ ಆಗಿದ್ಯಾ? ಮತ್ತೆ ಅವ್ರು ಒಂದು ಅದೇ ಹೇಳಿದ್ರು ಮೊನ್ನೆ ಹೋಗ್ಬೇಕಾದ್ರೆ, ಸರ್ ವಿಶ್ ಮಾಡಿ ಸರ್, ಇದು ಸೆನ್ಸರ್ ಗೊತ್ತಿಲ್ಲ. ಸರಿ ಸರ್, ಯಾತಿಗೆ ವಿಶ್ ಮಾಡ್ಬೇಕು, ಏನು ನಿಮ್ ಪಿಕ್ಚರ್ ಏನಿರುತ್ತೆ, ಯು ಎ ಬರುತ್ತೆ, ನೀವ್ ಹೇಳಿ ಬರುತ್ತೆ ಅಷ್ಟೇ ಸರ್, ಇನ್ನೇನಿಲ್ಲ. ಏ ಯಾತಿಕ್ ಅಂದ್ರೆ ಬಿಕಾಸ್ ಲೈಟ್ ಮೈಟ್ ಬಿ ಸ್ವಲ್ಪ ಏನು ಫೈಟ್ಸ್ ಗಿಟ್ಸ್ ಬರೋದು, ಅದೊಂದು ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು. ಅದು ಬಿಟ್ಟರೆ ಇನ್ನೊಂದು ಈ ಭಾಷೆಯಲ್ಲಿ ಯೂಶಲಾಗಿ ಅವನಾಗಿ ಇವನ ಅಂತ ಬರುತ್ತೆ, ಅದು ಮೋಸ್ಟ್ಲಿ ಅದೊಂದು ಇದಕ್ಕೆ ಮಾಡ್ಬೋದೇ ಹೊರತು ಇನ್ನೇನು ಅದರ್ವೈಸ್ ನಥಿಂಗ್ ಎಲ್ಸ್ ಇನ್ ದ ಫಿಲ್ಮ್. ಇಟ್ಸ್ ಅ ಕೂಲ್ ಫಿಲ್ಮ್ ಅಂಡ್ ಇದು ಅಂತ ಹೇಳ್ದೆ ಅಷ್ಟೇ. ಪಾಪ ಅವ್ರು ಇನ್ನೋಸೆಂಟ್ ಆಗಿ ವಿಶ್ ಮಾಡಿ ಸರ್, ಏನೋ ದೊಡ್ಡ ಭಯಂಕರ ಓಕೆ. ಒಟ್ಟಾರೆಯಾಗಿ ಸಿನಿಮಾ 8ನೇ ತಾರೀಕು ರಿಲೀಸಿಗೆ ರೆಡಿ ಆಗಿದೆ. ಮಾರ್ಚ್ 8ನೇ ತಾರೀಕು, ಮಾರ್ಚ್ ಇದೇ ವರ್ಷ. ಶಿವರಾತ್ರಿ. ಅಯ್ಯೋ, ಅವ್ರದ್ದು ಯಾವ ಸಿನಿಮಾ ಪ್ರಮೋಷನ್ ಮಾಡುವ? ಶಿವರಾತ್ರಿ 8/3/2024. ಕರೆಕ್ಟ್. ಶಿವರಾತ್ರಿ ಮಾರ್ಚ್ 8, 3ನೇ ತಿಂಗಳು 2024. ಇದಕ್ಕಿಂತ ಡೀಟೇಲಿಂಗ್ ಆಗಿ ಹೆಂಗೆ ಹೇಳచ్చు? ಅಷ್ಟೇ ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ಆಗಿದೆ. ನನ್ನ ತಲೆಗೆ ಬಂದಿದ್ದು ಎಷ್ಟರ ಮಟ್ಟಿಗೆ ಆಗುತ್ತೆ ನಂಗೆ ಗೊತ್ತಿಲ್ಲ. ಶಿವಣ್ಣ ಸರು, ಪ್ರಭು ಸರು ನನಗೆ ಬೈಬೇಕು. ಯಾವ್ದ್ರಲ್ಲಿ? ಅವರಿಗೆ ಒಂದು ಶರ್ಟ್ ಬದಲಾಯಿಸೋ ಶಾರ್ಟ್ ಇದೆ, ಡೀಗ ಡಿಗ್ರಿ ಡೀಗ ಡಿಗ್ರಿ ಡೀಗ ಡಿಗ್ರಿ ಸಾಂಗಲ್ಲಿ. ಆ ಶರ್ಟ್ ಬದಲಾಯಿಸೋದು ತುಂಬಾ ರಿಹರ್ಸ್ ಮಾಡಿ, ಅಲ್ಲಿ ಮಾಡಿಸ್ಬೇಕು ಇಲ್ಲಿ ಮಾಡಿಸ್ಬೇಕು ಅಂತೆಲ್ಲ ಆಗಿ ಒಂಥರ ಟಾರ್ಚರ್ ಹೋಗಿತ್ತು ಅವ್ರಿಗೆ. ಆಯ್ತು ಬದಲಾಯಿಸೋಣ. ಈ ಟಾರ್ಚರಿಗೆ ಮೂಲ ಕಾರಣ ಇವರು. ಆ ಶರ್ಟ್ ಬದಲಾಯಿಸೋ ಶಾರ್ಟ್ ನ ತೆಗೆದ್ರೋ ಬಿಟ್ರೋ ನೋಡಕ್ಕೆ ಸೆಟ್ಟಿಗೆ ಬಂದಿದ್ರು. ಅದು ಒಟ್ಟದು ಬೇಕು. ಮೊನ್ನೆ ದುಬೈಲಿ ಸಂತೋಷವಾಗಿ ಇಬ್ರು ಏನೋ ಮಾತಾಡ್ತಿದ್ದಾರೆ, ಶರ್ಟ್ ಬದಲಾಯಿಸಿ ಅಂತ ಹಾಡಾಕ್ತು. ಸರಿ ಬದಲಾಯಿಸಿದ್ರು. ಅವರಿಬ್ರು ನನಗೀಗ ಉಗಿಬೇಕು. ಹೇಳ್ತಿರಲ್ಲ ಶರ್ಟ್ ಬದಲಾಯಿಸು ಅಂತ, ನೀವು ನಿರ್ಮಾಪಕರು ಸೇರಿ ಅದನ್ನ ಮಾಡಿ ಅಂತ ನಮಗೆ ಬೈಬೇಕು ಸರ್. ನಾವು ಆಗಲ್ಲ ಅಂತೀವಿ ಸರ್. ಸರಿ ಮಾಡಿ. ಮಂಡ್ಯ ಚಡ್ಡಿ ಬದಲಾಯಿಸಿ ಅಂತ ಹೇಳ್ಬೇಕು. ರೈತರಾಗ್ಬಿಡ್ತೀವಿ ನಿಮ್ಮ ಆಶೀರ್ವಾದದಿಂದ. ಏನ್ ಚಡ್ಡಿ? ಯಾರ್ಯಾರು? ನೀವು ಇದು ನಿಜವಾಗ್ಲೂ ಏ ಆಗ್ತಾ ಇದೆ. ಪ್ಯಾಂಟ್ ವಿತ್ ಪ್ಯಾಂಟ್ ಏ ಆಗ್ತಾ ಇದೆ ಸರ್. ಪ್ಯಾಂಟ್ ಅಣ್ಣ. ಅದ್ರ ಮುಂಚೆ ಹೇಳ್ಬೇಕಲ್ವ ಸರ್? ನಿರ್ಮಾಪಕರು ಗಾಬರಿ ಆದ್ರು, ಶಿವಣ್ಣ ಗಾಬರಿ ಆದ್ರು. ದಯವಿಟ್ಟು ಬೇಡ, ಬೇಕಾದ್ರೆ ಶರ್ಟ್ ಬದಲಾಯಿಸ್ಕೊಂಡು ನೀವು ಡ್ಯಾನ್ಸ್ ಮಾಡಿ ಬೇಕಾದ್ರೆ ನೋಡಿ, ಅಥವಾ ನಾವೇ ಇನ್ನೊಂದ್ಸಲ ಡೀಟೇಲ್ ಆಗಿ ಶಿವಣ್ಣ ಶರ್ಟ್
ಸರ್ ಇದಕ್ಕೆ ಸ್ವಲ್ಪ ದೂರ ಹೇಳಿ ಸರ್, ನಾವು ಏನೋ ಒಳ್ಳೇದು ಮಾತು ಅಲ್ಲೇ ಅಲ್ಲೇ ಇಲ್ಲ ಹೇಳಿ ಸರ್. ಅಲ್ಲೇ ಒನ್ಲೈನರ್ ಹೇಳ್ತಾರೆ ಅವರು, ಇಲ್ಲಿವರೆಗೂ ಬರದೇ ಇಲ್ಲ. ಇನ್ನು ಸಿನಿಮಾ ಮಾಡಿ ಮುಗಿಸುವಂತದ್ದು ಒಂದಾದ್ರೆ, ಈ ಹಿಂದೆ ಎಲ್ಲ ನನ್ಗೆ ಮೊನ್ನೆ ಯಾರೋ ಒಬ್ರು ಹೀರೋನೇ ಕೇಳ್ತಾ ಇದ್ರು, ಅಂದ್ರೆ ಅವಾಗೆಲ್ಲ ಅಣ್ಣ ಅವ್ರದ್ದು ಅಥವಾ ವಿಷ್ಣು ಸರ್ದು ಎಲ್ಲ ಒಂದ್ ಪೋಸ್ಟರ್ ಎಲ್ಲೋ ಒಂದ್ ಕಡೆ ಹಾಕಿರ್ತಿದ್ವಿ, ಥಿಯೇಟರ್ ಎಲ್ಲ ಹೌಸ್ಫುಲ್, ಅದೇ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್, ಅದಕ್ಕೆ ಅವಶ್ಯಕತೆನೇ ಇರ್ಲಿಲ್ಲ ಅಂತ. ಬಟ್ ಓವರ್ ದ ಇಯರ್ಸ್ ಪ್ರಮೋಷನ್ ಅನ್ನೋ ಡೆಫಿನೇಷನ್ ಚೇಂಜ್ ಆಗ್ತಾನೆ ಇದೆ ಶಿವಣ್ಣ. ಇತ್ತೀಚೆಗಂತೂ ಒಂದ್ ಸಿನಿಮಾ ಮಾಡಿ ಮುಗಿಸೋದು ಎಷ್ಟು ದೊಡ್ಡ ಕೆಲಸನೋ, ಪ್ರಮೋಷನ್ ಮಾಡಿ ಥಿಯೇಟರ್ ವರ್ಗೂ ಜನರನ್ನ ಕಳ್ಸೋದು ಅಷ್ಟೇ ದೊಡ್ಡ ಕೆಲಸ, ಅದಕ್ಕಿಂತ ದೊಡ್ಡ ಕೆಲಸ ಆಗಿದೆ. ಇಲ್ಲ ಕರೆಕ್ಟ್, ಹಂಗ ಆಗ್ಬಿಟ್ಟಿದೆ. ಅವಾಗ ಏನು ಮಾಡಕ್ಕಾಗಲ್ಲ. ಎವ್ರಿಬಡಿ ಬಿಕಾಸ್ ನಾವಿದ್ದು 86 ಬಂದು ಇವಾಗ 2024 ವರೆಗೂ ಇದೀವಿ. ಅದೇ ಪುಣ್ಯ, ಅಲ್ಲಿವರೆಗೂ ಇರೋಕೆ ಬಿಟ್ಟಿದ್ದಾರೆ. ಇನ್ನೂ ಮಾಡಿ ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ವಿಲ್ ಟೇಕ್ ಇಟ್ ಇನ್ ಅ ಪಾಸಿಟಿವ್. ಅಕಾರ್ಡಿಂಗ್ ಟು ದಟ್ ನಮ್ದು ಏನು ಅಪ್ಡೇಟೆಡ್ ಆಗ್ತಾ ಇದೆ, ಅಪ್ಡೇಟೆಡ್ ನಾವು ಆಗಬೇಕು. ಅವಾಗಲೇ ಸಿನಿಮಾದಲ್ಲಿ ಜನಗಳಿಗೆ ಒಂದು ಥ್ರಿಲ್ ಸಿಗೋದು. ಬಟ್ ಇವನ್ ಪಬ್ಲಿಸಿಟಿ ನಂಗೆ ಒಂದು ಎವ್ರಿ ಹೆಂಗೆ ಎಲ್ಲದಕ್ಕೂ ಒಂದು ಬಿಸ್ನೆಸ್ ಆಗುತ್ತೋ ಆ ಥರ ಒಂದು ಪಬ್ಲಿಸಿಟಿ ಹಸ್ ಬಿಕಮ್ ಲೈಕ್ ಎ ಬಿಸ್ನೆಸ್. ಸೊ ವಿ ಹ್ಯಾವ್ ಟು ಗೋ ವಿತ್ ದಟ್. ಬಟ್ ಏನಂದ್ರೆ ನಿಯತ ಮಾಡ್ಬೇಕಷ್ಟೇ. ಏನ್ ಮಾಡಿದ್ರು ಇಟ್ ಶುಡ್ ಬಿ ನಿಯತ್. ನಾವು ಹಿಂಗ್ ಮಾಡ್ಬಿಟ್ಟು ಹಂಗ್ ಮಾಡ್ಬಿಟ್ಟು ಅನ್ನೋದಲ್ಲ. ಇವಾಗ ಇಷ್ಟು ಕಟ್ ಮಾಡ್ಬಿಟ್ಟು ಅಷ್ಟು ನೋ, ಅದೆಲ್ಲ ಫಸ್ಟ್ ಬಿಡಿ. ಜನಗಳನ್ನ ಸಿನಿಮಾ ನೋಡೋದು ಬಿಡಿ. ಲೆಟ್ ದೆಮ್ ವಾಚ್ ದ ಫಿಲ್ಮ್ ಅಂಡ್ ಜಡ್ಜ್. ಸುಮ್ಮನೆ ಫೇಕ್ ಆಗಿ ಮಾಡ್ಕೊಳ್ಳೋದು, ನೋ, ಡೋಂಟ್ ಡೂ ದಟ್. ಇವಾಗ ಬಂದರೆ ನಾವು ಒಳ್ಳೆ ಪ್ರಪಂಚದಲ್ಲಿ ಇದ್ದೀವಿ, ಒಳ್ಳೆ ಇದರಲ್ಲಿದ್ದೀವಿ. ಅವಾಗ ನಾವೇನು ಮಾಡಬೇಕು? ಸ್ಪೀಕ್ ದ ಟ್ರೂತ್. ಯಾತಿಗೆ ಸಿನಿಮಾ ನೋಡಬೇಕು? ಇವಾಗ ಕರ್ನಾಟಕ ದಮನಕ ರಿಲೀಸ್ ಆಗ್ತದೆ ಲಾಸ್ಟ್ ಇಯರ್. ಒಳ್ಳೊಳ್ಳೆ ಸಾಕಷ್ಟು ಒಳ್ಳೊಳ್ಳೆ ಹಿಟ್ ಫಿಲ್ಮ್ಸ್. ಈ ವರ್ಷ ಸ್ಟಾರ್ಟಿಂಗ್ ಕಾಟೇರ ಬಂತು. ಸೊ ಆ ರೀತಿ ಬರ್ತಿರ್ಬೇಕು. ಒಳ್ಳೆ ಫಿಲ್ಮ್ ಬರ್ಬೇಕಾದ್ರೆ ಯು ಶುಡ್ ಅಕ್ಸೆಪ್ಟ್ ದ ಫಿಲ್ಮ್ ಅಂಡ್ ಗೋ ಅಂಡ್ ಸಿಂಗ್. ಅವಾಗ ಏನಾಗುತ್ತೆ, ಎಷ್ಟು ಗಳಿಕೆ ಮಾಡ್ತಾರೆ ಅನ್ನೋದು ಮುಖ್ಯ, ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋದು ಮುಖ್ಯ. ಗಳಿಕೆ ತಾನಾಗಲೇ ಆಗುತ್ತೆ. ಅದು ಪ್ರೊಡ್ಯೂಸರ್ ನೋಡ್ಕೊತಾರೆ ಬಿಡಿ. ಅವ್ರ ಹತ್ರ ಯಾಕೆ ಇನ್ಕಮ್ ಟ್ಯಾಕ್ಸ್ ನೀವು ಬಿಡಿ. ಅವ್ರು ಇನ್ಕಮ್ ಟ್ಯಾಕ್ಸ್ ಬಂದು ಇದು ಮಾಡಕ ನೋ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅಷ್ಟೇ ಅಲ್ಲ, ಎಲ್ಲರೂ ಬಂದಿದ್ದಾರೆ. ಬರೀ ಇನ್ಕಮ್ ಟ್ಯಾಕ್ಸ್ ಮಾತ್ರ ಬರ್ತಾ ಇದ್ರು. ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ವಾ? ನೀವು ಬಿಸ್ನೆಸ್ಗೆ ನೀವು ಏನು ಅಡ್ವರ್ಟೈಸ್ಮೆಂಟ್ಗೆ ಎಲ್ಲ ಮಾಡಕ್ಕೂ ಮಾಡ್ತೀರಾ, ಜೊತೆ ಇದನ್ನೂ ಆಗ್ತೀರಾ. ಬಿಡಿ, ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಮಾಡಿ. ಫಿಲ್ಮ್ ಚೆನ್ನಾಗಿ ಮಾಡಿದಾರಾ ಇಲ್ವಾ ಒಂದು ಹೇಳಿ. ಜನಗಳು ಯಾತಿಗೋಸ್ಕರ ಸಿನಿಮಾ ನೋಡಬೇಕು? ಈಗ ನಾವು ಕರ್ನಾಟಕ ದಮನಕ 8th ರಿಲೀಸ್ ಆಗ್ತಿದೆ, ಮಾರ್ಚ್ ಶಿವರಾತ್ರಿ ಜೊತೆ. ಯಾತಿಗೆ ನೋಡಬೇಕು ಪಿಕ್ಚರ್? ಈ ಸಿನಿಮಾದಲ್ಲಿ ಏನಿದೆ? ಅದೇ ಫಸ್ಟ್ ಯೋಗರಾಜ್ ಭಟ್ ಡೈರೆಕ್ಷನ್, ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್, ಪ್ರಭು ಸರ್ ನಾವು ಫಸ್ಟ್ ಟೈಮ್ ಕಾಂಬಿನೇಷನ್, ಪ್ರಿಯಾನಂದ್ ಅವರು ಫಸ್ಟ್ ಟೈಮ್ ನಮ್ಮ ಜೊತೆ ಕಾಂಬಿನೇಷನ್, ನಿಶ್ವಿಕಾ ನಾಯ್ಡು ಫಸ್ಟ್ ಟೈಮ್ ಕಾಂಬಿನೇಷನ್. ಆ್ಯಂಡ್ ಇಟ್ ಹಸ್ ಗಾಟ್ ಅ ವ್ಯಾಲ್ಯೂ. ಏನು ವ್ಯಾಲ್ಯೂ ಅಂದ್ರೆ ಕರ್ನಾಟಕ ದಮನಕ ಏನು ವ್ಯಾಲ್ಯೂ ಇದೆ ಅಂದ್ರೆ ಎಲ್ಲದಕ್ಕೂ ಒಂದು ಬೇರೆ ಬೇಕು, ರೂಟ್ಸ್. ಆ ರೂಟ್ಸ್ ಬಂದ್ಬಿಟ್ಟು ಬೇರೆ ಎಲ್ಲಿ ಬರುತ್ತೆ? ಊರು. ಅದಕ್ಕೆ ಬೇಕು ನೀರು, ಅದಕ್ಕೆ ಬೇಕು ಒಂದು ತೇರು. ಅದನ್ನ ವಿ ಆಲ್ ಶುಡ್ ಟೇಕ್ ಕೇರ್. ಅದಕ್ಕೆ ನೀವು ಹ್ಯಾಟ್ರಿಕ್ ಹೀರೋ. ದಿಸ್ ಆರ್ ದ ಥಿಂಗ್ಸ್ ವೇರ್ ನಮ್ಮ ಪ್ರಕಾರ ನಾವು ವಾಟ್ ವಿ ಥಾಟ್. ಈ ಸಿನಿಮಾದ ಎಲ್ಲ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಈ ಸಿನಿಮಾದಲ್ಲಿ ಇದೆ. ಅಂಡ್ ಕರ್ನಾಟಕ ದಮನಕ ಆದ ತಕ್ಷಣ ಆಡಿಯನ್ಸ್ಗೆ ಒಂದು ಫಸ್ಟ್ ಕುತೂಹಲ ಸ್ಟಾರ್ಟ್ ಆಯ್ತು. ವೈ ದಿಸ್ ಟೈಟ್ಲ್? ಈ ಟೈಟ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನರಿ ಬುದ್ಧಿ ಅಂತಾರೆ. ಸೊ ಆ ಕ್ಯಾಲ್ಕುಲೇಟಿವ್ನೆಸ್ ಇದೆ. ಬಟ್ ಏನಾಗುತ್ತೆ ಅನ್ನೋದ ಪ್ರಭು ಸರ್ ಹೇಳ್ತಾರೆ. ಪ್ರಭು ಸರ್ ಹೇಳಿ. ನರಿಗಳಿದ್ರೆ ಕನ್ನಿಂಗು, ಸೇರಿದ್ರೆ ವಿನ್ನಿಂಗ್. ನರಿಗಳಂದ್ರೆ ಕನ್ನಿಂಗು, ಸೇರಿದ್ರೆ ವಿನ್ನಿಂಗ್, ವಿಕ್ಟ್ರಿ. ಒಂದೇ ಒಂದ್ ಪ್ರಶ್ನೆ ಬಿಟ್ಟೋಗಿತ್ತು. ಅವ್ರು ಅವಾಗ ಮೋಡ, ಮಳೆ, ಪ್ರೀತಿ, ತ್ಯಾಗ ಅನ್ನೋ ಮೂವಿಗಳೆಲ್ಲ ಮಾಡ್ತಿದ್ರು. ಅದಾದ್ಮೇಲೆ ಯಾಕೋ ಈ ಪ್ರಾಣಿಗಳಿಂದ ಬಿದ್ದಿದೆ. ದನ ಕಾಯೋನು, ಆ ಪಂಚತಂತ್ರ ಮಾಡಿದ್ರು, ಮೊಲಗಳು, ಆಮೇಲೆ ರೇಸು, ಈ ಫಾಕ್ಸು. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಯಾಕೆ ಅವ್ರು ಪ್ರಾಣಿಗಳಿಂದ? ನಾವು ಒಂದಾನೊಂದು ಕಾಲದಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸರಿ, ಅಂದ್ರೆ ಬಿಕಾಸ್ ಅನಿಮಲ್ಸ್ ಹ್ಯಾಸ್ ಗಾಟ್ ಫೀಲಿಂಗ್ಸ್ ಅಂತ. ಒಂದು ಇಟ್ಸ್ ಕನ್ನಿಂಗ್ ಆರ್ ಕೈಂಡ್ನೆಸ್ ಆರ್ ಕನ್ನಿಂಗ್, ಎರಡು ಇದ್ರಿಂದ ಮನುಷ್ಯಗಿಂತ ಜಾಸ್ತಿ ಮನುಷ್ಯತ್ವ ಇರೋದೇ ಪ್ರಾಣಿಗಳಿಗೆ. So he's a writer, lyricist. ಸಾಕ ಇದು ಇನ್ನು ಬೇಕಾದ್ರೆ ಮಾರ್ಚಂಟು ಶಿವರಾತ್ರಿ ಮಾರ್ಚಂಟು ಜಾಗರಣೆ ಜೊತೆಗೆ ಉಪವಾಸ ಮಾಡ್ಲಿಲ್ಲ ಅಂದ್ರೆ ಥಿಯೇಟರ್ ಸಿನಿಮಾ ನೋಡಿ. ಕರ್ನಾಟಕ ದಮನಕ ಅಷ್ಟೇ. 100% ಇಟ್ಸ್ ಅ ವೆರಿ ಫನ್ ಫಿಲ್ಡ್ ಫಿಲ್ಮ್ ವಿತ್ ಲವ್ಲಿ ಎಮೋಷನ್ಸ್. ಅದೇ ಎಮೋಷನ್ಸ್ ಎಷ್ಟು ಬೇಕೋ ಅಷ್ಟೇ ಅವ್ರು ಆಟಾಡಿದ್ದಾರೆ. ಅಂದ್ರೆ ತೀರಾ ಎಮೋಷನ್ಸ್ಗೂ ಹೋದ್ರೆ ಜನಗಳಿಗೆ ಕಾಮಿಡಿ ಫಿಲ್ಮ್ ಇಲ್ಲ ಈ ಜಾನರ್ ಫಿಲ್ಮ್ ಅಂತ ಬರುತ್ತೆ. ಬಟ್ ಭಾಳ ಎಂಟರ್ಟೈನಿಂಗ್ ಆಗಿ ನನಗೆ ಪರ್ಸನಲ್ ಆಗಿ ಲಾಸ್ಟ್ 20 minutes ಐ ಫೆಲ್ಟ್ ಸಮಥಿಂಗ್ ಇಸ್ ದೇರ್.
ಅದು ಇನ್ನು ಶಿವಣ್ಣ ಹೇಳಿದ್ಮೇಲೆ ನಾವೆಲ್ಲರೂ ಒಪ್ಕೊಳ್ಳೋದೆ ಥಿಯೇಟರ್ಗೆ ಹೋಗಿ ನೋಡಿದ್ಮೇಲೆ ಡಬಲ್ ಆಗಿ ಹೋಗ್ಬೋದ್ವಿ ಅಂತ. ಅಂಡ್ ಸರ್ಸ್ ಪರ್ಫಾರ್ಮೆನ್ಸ್ ಪ್ರಭು ಸರ್ದು ಅಮೇಝಿಂಗ್ ಮಾಡಿದ್ದಾರೆ. ಲವ್ಲಿ ಕಾಮಿಡಿ. ಐ ಥರೋಲಿ ಎಂಜಾಯ್ಡ್ ಜಸ್ಟ್ ಲಾಫಿಂಗ್ ಡಬ್ಬಿಂಗ್ ಮಾಡಿದಾಗ ನಗ್ತಾನೆ ಇದ್ದೆ. ಆಮೇಲೆ ಇಬ್ಬರು ಅಷ್ಟೇ ಭಾಳ ಚೆನ್ನಾಗಿದೆ. ಅವ್ರ ಕ್ಯಾರೆಕ್ಟರ್ನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಅಷ್ಟೇ ಕಾಮಿಡಿ ಇದೆ, ಆ ಒಂದು ಪ್ಯಾಷನ್ ಇದೆ ಅವರ ಪ್ರಿಯಾನಂದ್ ಅವ್ರ ರೋಲ್ ಇದೆ. And she has done super. ಪ್ರಭು ಸರ್ ಅಲ್ಲಿಂದ ಪ್ರಭು ಅವಾಗಿಂದ ಮಾತಾಡ್ತಾ ಇಲ್ಲ, ನೀವು ಪ್ರಿಯಾ ಅವ್ರನ್ನ ಹೊಗಳಿದ ತಕ್ಷಣ ಅಲ್ಲಿಂದ ಒಂದು ಲುಕ್ ಕೊಟ್ರು. ಇಲ್ಲ ಚೆನ್ನಾಗಿದೆ. ಪ್ರಿಯಾ ಅವ್ರನ್ನ ಶಿವಣ್ಣ ಹೊಗಳಿದ್ರು ಅಂತ ಹೇಳಿದ್ರು, ಕ್ಯಾರೆಕ್ಟರೇಷನ್ ಬಗ್ಗೆ ಹೇಳಿದ್ರಲ್ಲ. ಪ್ರಭು ಅವ್ರು ಹೆಂಗ್ ನೋಡಿದ್ರು ಹಿಂಗೆ ಇಡೀ ಕರ್ನಾಟಕ ಜನ ಹಂಗ್ ನೋಡ್ತಾರೆ. ನ್ಯಾಚುರಲ್ ಆಯ್ತು, ತುಂಬಾ ನ್ಯಾಚುರಲ್ ಆಗಿತ್ತು. ಅಂದ್ರೆ ಯಾಕೆಂದ್ರೆ ಅವ್ರ ಕ್ಯಾರೆಕ್ಟರ್ ನಮ್ಮ ಹಿಂದಿನ ಪಿಕ್ಚರ್ ಕನ್ನಡ ಪಿಕ್ಚರ್ ಅವ್ರು ಏನೇನ್ ಮಾಡಿದ್ರಲ್ಲ ಆ ಕ್ಯಾರೆಕ್ಟರ್ಗೂ ಇದು ಸಮಾನಂದ ಇದು ಅನ್ಬೇಕು. ಆ ತರ ಪರ್ಮನೆಂಟ್ ಆಗಿ ಬೆಂಗಳೂರಿಗೆ ಶಿಫ್ಟ್ ಆಗೋ ತರ ಏನಾರ ಶಿಫ್ಟ್ ಆಗಿದ್ದಾರೆ ಈಗ. ನಂಗೆ ಎಡಿಟ್ ಮಾಡ್ಕೊಂಡು ಖಂಡಿತ I saw it was really good. ನಂಗೆ ಬಹಳ ಖುಷಿ ಆಯ್ತು ನೋಡಿದ ತಕ್ಷಣ. ಯು ಸಮಥಿಂಗ್ ವಿಲ್ ಬಿ ಟೆಲಿಂಗ್ ಯಾತಿಗೆ ನಾವು ಮಾತಾಡ್ಬೇಕು ಇನ್ನೊಬ್ರ ಕ್ಯಾರೆಕ್ಟರ್ ಬಗ್ಗೆ, ನಮ್ಮ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಲ್ಲ, ಹಂಗಲ್ಲ. ಸಿ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಹೂ ಟೇಕ್ಸ್ ದ ನೇಮ್ ಆಫ್ ವಾಟ್. In a winning film, I am there. I am one of the part of it. That's enough. ಶಿವಣ್ಣ ಶಿವಣ್ಣನೇ ಸಾಟಿ ಅಂತ ಎಷ್ಟು ವಿಷಯಗಳು ತಿಳ್ಕೊಳ್ಳೋದ್ರಿ. ಅಂಡ್ ಇಡೀ ಇಂಟರ್ವ್ಯೂ ಇಡೀ ತಂಡಕ್ಕೆ ಅಂದ್ರೆ ಸಿನಿಮಾ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಆಲ್ರೆಡಿ ನಾವು ಗೆಸ್ ಮಾಡಿದೀವಿ. 8ನೇ ತಾರೀಕು ನೋಡೋದೊಂದೇ ಬಾಕಿ. ಇಂಟರ್ವ್ಯೂನು ಅಷ್ಟೇ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಒಟ್ಟು ಹಾಕಿ ಎಷ್ಟೊತ್ತು ಕೂರ್ಸಿರೋದಿದೆಯಲ್ಲ ಅದೇ ನಮಗೆ ದೊಡ್ಡ ವಿನ್ನಿಂಗ್ ಪರ್ಫಾರ್ಮೆನ್ಸ್ ತರ ಅದು. ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗ್ಲಿ. ಸಕ್ಸಸ್ ಮೀಟಲ್ಲಿ ಸಿಗೋಣ ಸರಿ.